ಜೀಸಸ್. ಹಲ್ಲೆಲೂಯಾ. ಕೃಪಾ ಸಂಪನ್ನನಾದ ದೇವರೇ, ಈ ಶುಭ ದಿನಕ್ಕಾಗಿ ಸ್ತೋತ್ರ. ಈ ಮುಂಜಾನೆ ಪ್ರಾರ್ಥನೆಯ ಪ್ರಾರಂಭದ ಅಂತ್ಯದವರೆಗೆ ಪರಿಶುದ್ಧ ಆತ್ಮನ ಆಳ್ವಿಕೆ ಮಾಡಿ ತಂದೆಗೆ ಮೆಚ್ಚುಗೆಯಾಗಿ ತಂದೆಯನ್ನು ಘನಪಡಿಸುವ ರೀತಿಯಲ್ಲಿ ಆರಾಧನೆ ಮಾಡಲಿಕ್ಕೆ ನಮಗೆ ಸಹಾಯ ನೀಡಿ, ವಾಕ್ಯದ ಮೂಲಕ ಮಾತಾಡಿ ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸಿ. ಯೇಸುವಿನ ನಾಮದಲ್ಲಿ ಪ್ರಾರಂಭಿಸುತ್ತೇವೆ. ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಏಸು ನೀಡುವ ಹಿಂದೆ ನೀಡುವ, ಏಸು ನೀಡುವ ಹಿಂದೆ ನೀಡುವ, ಅದಕ್ಕಾಗಿಯೇ ಶಿಲುಬೆಯಲ್ಲಿ ರಕ್ತ ಸುರಿಸಿದ, ಅದಕ್ಕಾಗಿಯೇ ಶಿಲುಬೆಯಲ್ಲಿ ರಕ್ತ ಸುರಿಸಿದ. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಮೊದಲು ಹುಡುಕು ಪರಲೋಕ ರಾಜ್ಯವನ್ನು, ಮೊದಲು ಹುಡುಕು ಪರಲೋಕ ರಾಜ್ಯವನ್ನು, ಬೇರೆ ಎಲ್ಲವನ್ನು ಆತನೇ ಸೇರಿಸಿಕೊಡುವನು, ಬೇರೆ ಎಲ್ಲವನ್ನು ಆತನೇ ಸೇರಿಸಿಕೊಡುವನು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಏಸು ನೀಡುವ ಹಿಂದೆ ನೀಡುವ, ಏಸು ನೀಡುವ ಹಿಂದೆ ನೀಡುವ, ಅದಕ್ಕಾಗಿಯೇ ಶಿಲುಬೆಯಲ್ಲಿ ರಕ್ತ ಸುರಿಸಿದ, ಅದಕ್ಕಾಗಿಯೇ ರಕ್ತ ಸುರಿಸಿದ. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ನೊಂದು ಬೆಂದು ಭಾರ ಹೊತ್ತು ಬಳಲಿರುವೆಯ, ನೊಂದು ಬೆಂದು ಭಾರ ಹೊತ್ತು ಬಳಲಿರುವೆಯ, ನಿನ್ನ ಬಿಡಿಸಬಲ್ಲ ಕರ್ತನ ಬಳಿಗೆ ಬರುವೆಯ, ನಿನ್ನ ಬಿಡಿಸಬಲ್ಲ ಕರ್ತನ ಬಳಿಗೆ ಬರುವೆಯ. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಏಸು ನೀಡುವ ಹಿಂದೆ ನೀಡುವ, ಏಸು ನೀಡುವ ಹಿಂದೆ ನೀಡುವ, ಅದಕ್ಕಾಗಿಯೇ ಶಿಲುಬೆಯಲ್ಲಿ ರಕ್ತ ಸುರಿಸಿದ, ಅದಕ್ಕಾಗಿಯೇ ಶಿಲುಬೆಯಲ್ಲಿ ರಕ್ತ ಸುರಿಸಿದ. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ನೀ ಹುಡುಕುವ ನೆಮ್ಮದಿ ಕ್ರಿಸ್ತನಲ್ಲುಂಟು, ನೀ ಹುಡುಕುವ ನೆಮ್ಮದಿ ಕ್ರಿಸ್ತನಲ್ಲುಂಟು. ಇಂದು ನೀ ಬಯಸುವ ಬಿಡುಗಡೆ ಆತನಲ್ಲುಂಟು, ಇಂದು ನೀ ಬಯಸುವ ಬಿಡುಗಡೆ ಆತನಲ್ಲುಂಟು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಏಸು ನೀಡುವ ಹಿಂದೆ ನೀಡುವ, ಏಸು ನೀಡುವ ಹಿಂದೆ ನೀಡುವ, ಅದಕ್ಕಾಗಿಯೇ ಶಿಲುಬೆಯಲ್ಲಿ ರಕ್ತ ಸುರಿಸಿದ, ಅದಕ್ಕಾಗಿಯೇ ಶಿಲುಬೆಯಲ್ಲಿ ರಕ್ತ ಸುರಿಸಿದ. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು.
ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ರಕ್ತಧಾರೆ ಇಲ್ಲದೆ ಪಾಪ ಕ್ಷಮೆ ಇಲ್ಲ. ರಕ್ತಧಾರೆ ಇಲ್ಲದೆ ಪಾಪ ಕ್ಷಮೆ ಇಲ್ಲ. ನಮ್ಮ ಯೇಸು ರಾಜ ನಾಮವಿಲ್ಲದೆ ರಕ್ಷಣೆ ಇಲ್ಲ. ನಮ್ಮ ಯೇಸು ರಾಜ ನಾಮವಿಲ್ಲದೆ ರಕ್ಷಣೆ ಇಲ್ಲ. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಏಸು ನೀಡುವ ಹಿಂದೆ ನೀಡುವ, ಏಸು ನೀಡುವ ಹಿಂದೆ ನೀಡುವ, ಅದಕ್ಕಾಗಿಯೇ ಶಿಲುಬೆಯಲ್ಲಿ ರಕ್ತ ಸುರಿಸಿದ, ಅದಕ್ಕಾಗಿಯೇ ಶಿಲುಬೆಯಲ್ಲಿ ರಕ್ತ ಸುರಿಸಿದ. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ತಾನಾನ ತನ್ನನ್ನ ತಾನಾನ, ತಾನಾನ ತನ್ನನ್ನ ತಾನಾನ, ತಾನಾನ ತನ್ನನ್ನ ತಾನಾನ, ತಾನಾನ ತನ್ನನ ತಾನಾನ. ಪರಲೋಕವೇ ನನ್ನ ಮಾತು, ಪರಿಶುದ್ಧವೇ ನನ್ನ ಉಸಿರು. ಪರಲೋಕವೇ ನನ್ನ ಮಾತು, ಪರಿಶುದ್ಧವೇ ನನ್ನ ಉಸಿರು. ಸ್ವಲ್ಪ ಕಾಲ ಈ ಭೂಮಿಯಲ್ಲಿ, ಸ್ವಲ್ಪ ಕಾಲ ಈ ಭೂಮಿಯಲ್ಲಿ, ಏಸುಗಾಗಿ ಸುವಾರ್ತೆಗಾಗಿ, ಏಸುಗಾಗಿ ಸುವಾರ್ತೆಗಾಗಿ. ತಾನಾನ ತನ್ನನ್ನ ತಾನಾನ, ತಾನಾನ ತನ್ನನ್ನ ತಾನಾನ, ತಾನಾನ ತನ್ನನ್ನ ತಾನಾನ, ತಾನಾನ ತನ್ನನ್ನ ತಾನಾನ. ನನ್ನೇಸು ಬರುವ ಮೇಘದ ನಡುವೆ ನನ್ನನ್ನು ಕರೆದೊಯ್ಯುವ, ನನ್ನೇಸು ಬರುವ ಮೇಘದ ನಡುವೆ ನನ್ನನ್ನು ಕರೆದೊಯ್ಯುವ. ತನ್ನ ಜೊತೆಯಲ್ಲೇ ಇರಿಸುವನು, ತನ್ನ ಜೊತೆಯಲ್ಲೇ ಇರಿಸುವನು. ತಾನಾನ ತನ್ನನ್ನ ತಾನಾನ, ತಾನಾನ ತನ್ನನ್ನ ತಾನಾನ, ತಾನಾನ ತನ್ನನ್ನ ತಾನಾನ, ತಾನಾನ ತನ್ನನ ತಾನಾನ. ಪರಲೋಕವೇ ನನ್ನ ಮಾತು, ಪರಿಶುದ್ಧವೇ ನನ್ನ ಉಸಿರು. ಓಹೋ ಪರಲೋಕವೇ ನನ್ನ ಮಾತು, ಪರಿಶುದ್ಧವೇ ನನ್ನ ಉಸಿರು. ರೂಪಾಂತರ ಹೊಂದಿ ಮುಖ ಮುಖವಾಗಿ ಯೇಸುವನ ನೋಡುವೆ. ರೂಪಾಂತರ ಹೊಂದಿ ಮುಖ ಮುಖವಾಗಿ ಯೇಸುವನ ನೋಡುವೆ. ನಾನು ಮಡಿಲಲ್ಲೇ ಮಲಗುವೆನು, ನಾನು ಮಡಿಲಲ್ಲೇ ಮಲಗುವೆನು. ತಾನಾನ ತನ್ನನ್ನ ತಾನಾನ, ತಾನಾನ ತನ್ನನ್ನ ತಾನಾನ, ತಾನಾನ ತನ್ನನ್ನ ತಾನಾನ, ತಾನಾನ ತನ್ನನ್ನ ತಾನಾನ. ಪರಲೋಕವೇ ನನ್ನ ಮಾತು, ಪರಿಶುದ್ಧವೇ ನನ್ನ ಉಸಿರು. ಪರಲೋಕವೇ ನನ್ನ ಮಾತು, ಪರಿಶುದ್ಧವೇ ನನ್ನ ಉಸಿರು. ಪರಲೋಕವೇ ನನ್ನ ಮಾತು, ಪರಿಶುದ್ಧವೇ ನನ್ನ
ಕೀರ್ತನೆಗಾರ ದಾವಿದನ ನೋಡುವೆ, ಹಾಡೊಂದ ಹಾಡು ಎನ್ನುವೆ. ಕೀರ್ತನೆಗಾರ ದಾವಿದನ ನೋಡುವೆ, ಹಾಡೊಂದ ಹಾಡು ಎನ್ನುವೆ. ನಾನು ಸೇರಿ ಹಾಡುವೆನು, ನಾನು ಕುಣಿದು ಹಾಡುವೆನು, ನಾನು ಸೇರಿ ಹಾಡುವೆನು, ಅಲ್ಲಿ ಕುಣಿದು ಹಾಡುವೆನು. ತಾನಾನ ತನ್ನನ ತಾನಾನ ತಾನಾನ ತನ್ನನ ತಾನಾನ ತಾನಾನ ತನ್ನನ ತಾನಾನ ತಾನಾನ ತನ್ನನ ತಾನಾನ. ಪರಲೋಕವೇ ನನ್ನ ಮಾತು, ಪರಿಶುದ್ಧವೇ ನನ್ನ ಉಸಿರು. ಓಹೋ ಪರಲೋಕವೇ ನನ್ನ ಮಾತು, ಪರಿಶುದ್ಧವೇ ನನ್ನ ಉಸಿರು. ನನ್ನ ಸ್ವಂತ ದೇಶ ಪರಲೋಕವೇ, ಯಾವಾಗ ನಾ ಕಾಣುವೆ. ನನ್ನ ಸ್ವಂತ ದೇಶ ಪರಲೋಕವೇ, ಯಾವಾಗ ನಾ ಕಾಣುವೆ ಎಂದು ತವಕಿಸುವೆ ನಾನು, ಎಂದು ತವಕಿಸುವೆ ನಾನು. ತಾನಾನ ತನ್ನನ ತಾನಾನ ತಾನಾನ ತನ್ನನ ತಾನಾನ ತಾನಾನ ತನ್ನನ ತಾನಾನ ತಾನಾನ ತನ್ನನ ತಾನಾನ. ಪರಲೋಕವೇ ನನ್ನ ಮಾತು, ಪರಿಶುದ್ಧವೇ ನನ್ನ ಉಸಿರು. ಓಹೋ ಪರಲೋಕವೇ ನನ್ನ ಮಾತು, ಪರಿಶುದ್ಧವೇ ನನ್ನ ಉಸಿರು. ಸ್ವಲ್ಪ ಕಾಲ ಈ ಭೂಮಿಯಲ್ಲಿ, ಸ್ವಲ್ಪ ಕಾಲ ಈ ಭೂಮಿಯಲ್ಲಿ, ಯೇಸುಗಾಗಿ ಸುವಾರ್ತೆಗಾಗಿ, ಯೇಸುಗಾಗಿ ಸುವಾರ್ತೆಗಾಗಿ. ತಾನಾನ ತನ್ನನ ತಾನಾನ 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 ತಾನಾನ ತನ್ನನ ತಾನಾನ. ಪರಲೋಕವೇ ನನ್ನ ಮಾತು, ಪರಿಶುದ್ಧವೇ ನನ್ನ ಉಸಿರು. ಹೌದಪ್ಪ, ನಮಗಾಗಿ ನೀನು ಏರ್ಪಡಿಸಿರುವ ಶಾಶ್ವತ ಸೌಭಾಗ್ಯಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು. ನೀಲಿ ಆಕಾಶದ ಆಚೆ ನಮಗೊಂದು ಭವಿಷ್ಯ ಇದೆ. ಹಾಲೆಲೂಯಾ. ಈ ವಾಯುಮಂಡಲದ ಆಚೆ ನಮಗೊಂದು ಭವಿಷ್ಯ ಇದೆ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಈ ಸೌರಮಂಡಲದ ಆಚೆ ನಮಗೊಂದು ಭವಿಷ್ಯ ಇದೆ. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು. ನಿಜವಾಗ್ಲೂ ನಾವು ಭಾಗ್ಯವಂತರು ಡ್ಯಾಡಿ. ಇಂತಹ ಸೌಭಾಗ್ಯ ಬೇರೆ ಯಾರಿಗೂ ಸಿಕ್ಕಿಲ್ಲ. ಥ್ಯಾಂಕ್ ಯು ಲಾರ್ಡ್. ಅದಕ್ಕೆ ಪಾಪ ಕ್ಷಮಾಪಣೆ ನಿಶ್ಚಯ ಪಡ್ಕೊಂಡು ಪರಲೋಕದಲ್ಲಿ ನಮಗಂತ ಒಂದು ಸ್ಥಳವನ್ನು ನಾವು ನಮಗೆ ಸಿದ್ಧ ಮಾಡ್ಕೊಳ್ಬೇಕಪ್ಪ. ನಾವು ಅದನ್ನು ಈಗಲೇ ಆಲೋಚನೆ ಮಾಡಬೇಕು. ಥ್ಯಾಂಕ್ ಯು. ನಮಗೆ ಆ ಪರಿಜ್ಞಾನವನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ನಿತ್ಯ ಜೀವಕ್ಕೆ ಸಿದ್ಧ ಆಗುವ ಪರಿಜ್ಞಾನವನ್ನು ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ. ಎಷ್ಟೋ ಜನರು ಬಹುಪಾಲು ಜನರು ಬರೀ ಇಹಲೋಕದಲ್ಲೇ ಇದ್ದಾರೆ. ಈ ಲೋಕದ ಜೀವನವೇ ಶಾಶ್ವತ, ಇದು ಮಾತ್ರವೇ ಮನುಷ್ಯನ ಜೀವಿತ ಅಂತ ಹೇಳಿ ಮೋಸ ಹೋಗ್ತಾ ಇದ್ದಾರಪ್ಪ. ಅವರೆಲ್ಲರನ್ನು ಕ್ಷಮಿಸಿ ಅವರಿಗೆ ಅವಕಾಶ ಕೊಡಪ್ಪ. ನಿತ್ಯದ ನಿರೀಕ್ಷೆಯನ್ನು ಹೊಂದಿಕೊಳ್ಳೋ ಭಾಗ್ಯ ಕೊಡಪ್ಪ. ನಮಗೆ ಆ ಭಾಗ್ಯ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಎಂಥ ಒಳ್ಳೆ ದೇವರು ನಮಗಿದ್ದೀರಿ ಸ್ವಾಮಿ. ನಿಮಗೆ ವಂದನೆ, ನಿಮಗೆ ವಂದನೆ. ಈ ಮುಂಜಾನೆ ವೇಳೆಯಲ್ಲಿ ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ. ಭೂಪರ ಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು,
ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು? ಭೂಪರ ಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು? ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು? ಭೂಪರ ಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು? ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು? ನೀನೇ ನನ್ನ ಆಸೆ ಅಯ್ಯ, ನಿನ್ನನ್ನೇನಾ ಆತುಕೊಂಡೇ. ನೀನೇ ನನ್ನ ಆಸೆ ಅಯ್ಯ, ನಿನ್ನನ್ನೇನಾ ಆತುಕೊಂಡೇ. ಭೂಪರ ಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು? ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು? ಭೂಪರ ಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು? ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು? ನಿನ್ನೊಂದಿಗೆ ಎಂದೆಂದು ನಾ ಬಾಳುವೆ. ಡ್ಯಾಡಿಯನ್ನು ನೋಡಿ ಹೇಳೋಣ. ನಿನ್ನೊಂದಿಗೆ ಎಂದೆಂದು ನಾ ಬಾಳುವೆ. ಅಪ್ಪ ನನ್ನ ಬಾಲಗೈ ಹಿಡಿದು ನಡೆಸುವೆ. ಅಪ್ಪ ನನ್ನ ಬಾಲಗೈ ಹಿಡಿದು ನಡೆಸುವೆ. ನೀನೇ ನನ್ನ ಆಸೆ ಅಯ್ಯ, ನಿನ್ನನ್ನೇನಾ ಆತುಕೊಂಡೇ. ನೀನೇ ನನ್ನ ಆಸೆ ಅಯ್ಯ, ನಿನ್ನನ್ನೇನಾ ಆತುಕೊಂಡೇ. ಭೂಪರ ಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು? ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು? ಭೂಪರ ಲೋಕದಿ ನಿನ್ನ ಬಿಟ್ಟರೆ. ಎಸ್ ಡ್ಯಾಡಿ. ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು? ಆತ್ಮದ ಬಲವೇ ನನ್ನೇಸಯ್ಯ, ನನ್ನ ಆತ್ಮದ ಬಲವೇ ನನ್ನೇಸಯ್ಯ. ನನ್ನಯ ಪಾಲು ಎಂದೆಂದು ನೀನೇ ಅಯ್ಯ. ನನ್ನಯ ಪಾಲು ಎಂದೆಂದು ನೀನೇ ಅಯ್ಯ. ನೀನೇ ನನ್ನ ಆಸೆ ಅಯ್ಯ, ನಿನ್ನನ್ನೇನಾ ಆತುಕೊಂಡೇ. ನೀನೇ ನನ್ನ ಆಸೆ ಅಯ್ಯ, ನಿನ್ನನ್ನೇನಾ ಆತುಕೊಂಡೇ. ಭೂಪರ ಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು? ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು? ಭೂಪರ ಲೋಕದಿ ನಿನ್ನ ಬಿಟ್ಟರೆ ನನಗೆ ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು? ನಿನ್ ಚಿತ್ತದಂತೆ ನನ್ನನ್ನು ನಡೆಸುವೆ. ಹೌದು ಡ್ಯಾಡಿ, ನಿನ್ ಚಿತ್ತದಂತೆ ನನ್ನನ್ನು ನಡೆಸುವೆ. ಅಂತ್ಯದಿ ನನ್ನ ನಿನ್ನ ಮಹಿಮೆಗೆ ಸೇರಿಸುವೆ. ಅಂತ್ಯದಿ ನನ್ನ ನಿನ್ನ ಮಹಿಮೆಗೆ ಸೇರಿಸುವೆ. ನೀನೇ ನನ್ನ ಆಸೆ ಅಯ್ಯ, ನಿನ್ನನ್ನೇನಾ ಆತುಕೊಂಡೇ. ನೀನೇ ನನ್ನ ಆಸೆ ಅಯ್ಯ, ನಿನ್ನನ್ನೇನಾ ಆತುಕೊಂಡೇ. ಭೂಪರ ಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು? ಈ ಲೋಕದಲ್ಲಿ ಹೌದು ಡ್ಯಾಡಿ. ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು? ಭೂಪರ ಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು? ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು? ನಿನ್ನಲ್ಲೇ ನಾ ಆಶ್ರಯ ಹೊಂದಿರುವೆ. ಹೌದು ಡ್ಯಾಡಿ, ನಿನ್ನಲ್ಲೇ ನಾ ಆಶ್ರಯ ಹೊಂದಿರುವೆ. ನಿನ್ನೊಂದಿಗೆ ಬಾಳ್ವದೆ ನನ್ನ ಭಾಗ್ಯವು.
ನಿನ್ನೊಂದಿಗೆ ಬಾಳ್ವದೆ ನನ್ ಭಾಗ್ಯವು. ನೀನೇ ನನ್ನ ಆಸೆ ಅಯ್ಯ, ನಿನ್ನನ್ನೇನಾ ಆತುಕೊಂಡೇ. ನೀನೇ ನನ್ನ ಆಸೆ ಅಯ್ಯ, ನಿನ್ನನ್ನೇನಾ ಆತುಕೊಂಡೇ. ಭೂಪರಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು, ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು. ಭೂಪರಲೋಕದಿ ನಿನ್ನ ಬಿಟ್ಟು. ಹೌದು ಡ್ಯಾಡಿ, ಯಾರಿದ್ದಾರೆ? ನೀನೇ ನನ್ನ ಆಧಾರ, ನನ್ನ ಆಶ್ರಯ. ನೀನೇ ನನ್ನ ಆಸೆ ಅಯ್ಯ, ನಿನ್ನನ್ನೇನಾ ಆತುಕೊಂಡೇ. ನೀನೇ ನನ್ನ ಆಸೆ ಅಯ್ಯ, ನಿನ್ನನ್ನೇನಾ ಆತುಕೊಂಡೇ. ಭೂಪರಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು, ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು. ಭೂಪರಲೋಕದಿ ನಿನ್ನ ಬಿಟ್ಟರೆ ಯಾರಿದ್ದಾರೆ, ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು. ಭೂಪರಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು, ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು. ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು. ನೀನೇ ನನ್ನ ಆಸೆ ಅಯ್ಯ, ನಿನ್ನನ್ನೇನಾ ಆತುಕೊಂಡೇ. ನನ್ನ ಆಸೆ ನೀನೇ, ನೀನೇ ನನ್ನ ಆಸೆ ಅಯ್ಯ, ನಿನ್ನನ್ನೇನಾ ಆತುಕೊಂಡೇ. ಭೂಪರಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು, ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು, ಬಯಕೆ ಏನುಂಟು, ಬಯಕೆ ಏನುಂಟು. ಹಾಲೆಲೂಯಾ. ಒಂದೆರಡು ನಿಮಿಷ ಹಾಗೆ ಡ್ಯಾಡಿಯ ಜೊತೆ ಮಾತನಾಡಿ, ಈ ಲೋಕದಲ್ಲಿ ನನಗೆ ನಿನ್ನನ್ನು ಬಿಟ್ಟರೆ ಬೇರೆ ಆಸೆ ಏನಿದೆಪ್ಪ, ನೀನೇ ನನಗೆ ಶ್ರೇಷ್ಠ. ನನ್ನ ಆಸೆ ಬಯಕೆಯಲ್ಲ, ನೀನೇ ನನ್ನ ತವಕವು, ನೀನೇ ನನ್ನ ನಿರೀಕ್ಷೆಯು, ನೀನೇ. ನೀನೇ ಅಪ್ಪ, ನೀನೇ ಅಪ್ಪ, ನೀನೇ ಅಪ್ಪ, ನೀನೇ ಅಪ್ಪ. ಹಾಲೆಲೂಯಾ, 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 ಹಾಲೆಲೂಯಾ. ನಿನ್ನೊಂದಿಗೆ ಎಂದೆಂದು ನಾ ಬಾಳುವೆ. ಎಸ್, ಇಟ್ಸ್ ಮೈ ಡಿಸೈರ್ ಲಾರ್ಡ್. ನಿನ್ನೊಂದಿಗೆ ಡ್ಯಾಡಿಯನ್ನು ನೋಡಿ ಹೇಳಿ, ಎಂದೆಂದು ನಾ ಬಾಳುವೆ. ಅಪ್ಪ ನನ್ನ ಬಾಲಗೈ ಹಿಡಿದು ನಡೆಸುವೆ. ಹೌದು ಡ್ಯಾಡಿ, ಅಪ್ಪ ನನ್ನ ಬಾಲಗೈ ಹಿಡಿದು ನಡೆಸುವೆ. ನೀನೇ ನನ್ನ ಆಸೆ ಅಯ್ಯ. ಹೌದು ಡ್ಯಾಡಿ, ನಿನ್ನನ್ನೇನಾ ಆತುಕೊಂಡೇ. ನೀನೇ ನನ್ನ ಆಸೆ ಅಯ್ಯ, ನಿನ್ನನ್ನೇನಾ ಆತುಕೊಂಡೇ. Hallelujah. I totally depend upon you, Lord. I depend upon you, Jesus. I depend upon you, Holy Spirit, God. ನಿನ್ನನ್ನೇ ಆತುಕೊಂಡಿದ್ದೇನೆ ಸ್ವಾಮಿ. ನನಗೆ ಆಧಾರ ನೀನೇ, ನನಗೆ ಆಶ್ರಯ ನೀನೇ,
ನನ್ನ ಖೇಡ್ಯವು ನೀನೇ, ನನ್ನ ಗುರಾಣಿ ನೀನೇ. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಪ್ರೀತಿಸುವೆ, ಪ್ರೀತಿಸುವೆ. ಹೌದು ಡ್ಯಾಡಿ, ಪ್ರೀತಿಸುವೆ. ಓ ಪ್ರೀತಿಸುವೆ. ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ಹೌದು ರಾಜ, ನನ್ನ ಜೀವಂತ ದಿನವೆಲ್ಲ ಓ ನಿಮ್ಮನ್ನೇ ಪ್ರೀತಿಸುವೆ, ನಿಮ್ಮನ್ನೇ ಪ್ರೀತಿಸುವೆ, ನಿಮ್ಮನ್ನೇ ಪ್ರೀತಿಸುವೆ. ಹಾಗೆ ಕಣ್ಣುಗಳನ್ನು ಮುಚ್ಚಿ ಐ ಲವ್ ಯು ಜೀಸಸ್ ಅಂತ ಹೇಳಿ, ನನ್ನ ಜೀವ ಇರೋವರೆಗೆ ನಿನಗಾಗಿಯೇ ಜೀವಿಸುತ್ತೇನಪ್ಪ. ಈ ನಿನ್ನ ಮಾರ್ಗದಲ್ಲಿ ಪರಿಶುದ್ಧ ಹಾದಿಯಲ್ಲೇ ಜೀವಿಸ್ತೇನೆ, ನಿನಗಾಗಿಯೇ ಜೀವಿಸುತ್ತೇನೆ ಸ್ವಾಮಿ. ಅಪಮಾನ, ನಿಂದನೆ, ದೂಷಣೆ ಏನೇ ಆದರೂ ಕರ್ತನೆ ನಿನ್ನನ್ನೇ ಪ್ರೀತಿಸುವೆ, ನಿನ್ನನ್ನೇ ಪ್ರೀತಿಸುವೆ, ನಿನ್ನನ್ನೇ ಪ್ರೀತಿಸುವೆ, ನಿನ್ನನ್ನೇ ಪ್ರೀತಿಸುವೆ. ಹಲ್ಲೆಲೂಯಾ. ಪ್ರೀತಿಸುವೆ, 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 ಪ್ರೀತಿಸುವೆ. ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ನನ್ನ ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ಹಲ್ಲೆಲೂಯಾ. ನಿಮ್ಮನ್ನೇ ಪ್ರೀತಿಸುವೆ. ಐ ಲವ್ ಯು ಜೀಸಸ್, ಐ ಲವ್ ಯು ಜೀಸಸ್. ಹಲ್ಲೆಲೂಯಾ. ಐ ಲವ್ ಯು ಜೀಸಸ್, I love you, Jesus. Hallelujah. Thank you, Jesus. Thank you, Jesus. Thank you, Jesus. Oh, hallelujah. 2 ನಿಮಿಷ ಹಾಗೆ ಡ್ಯಾಡಿ ಜೊತೆಲೇ ಮಾತನಾಡಿ, ನನ್ನ ಆಪ್ತನೇ, ನನ್ನ ಮಿತ್ರನೇ, ನನ್ನ ಒಡೆಯನೇ, ರಕ್ಷಕನೇ, ನನಗಾಗಿ ಚಿಂತಿಸುವ ಹಿತ ಚಿಂತಕನೇ, ನನ್ನ ಕಣ್ಣೀರೊರೆಸುವ ಕರ್ತನೇ, ಕರ ಹಿಡಿದು ನಡೆಸುವ ದೇವರೇ, ನಿಮಗೆ ಸ್ತೋತ್ರಪ್ಪ. ಬಂಧು ಬಳಗ ಎಲ್ಲ ಕೈ ಬಿಡ್ಬೋದು, ನೀನು ಕೈ ಬಿಡೋದಿಲ್ಲ. ಹಲ್ಲೆಲೂಯಾ. ಹೆತ್ತವರು ಕೈ ಬಿಡ್ಬೋದು, ಹೆತ್ತ ಮಕ್ಕಳು ಕೈ ಬಿಡ್ಬೋದು, ಸಂಬಂಧಿಕರು ಕೈ ಬಿಡ್ಬೋದು, ನಂಬಿದವರೆಲ್ಲ ಕೈ ಬಿಡ್ಬೋದು, ಫ್ರೆಂಡ್ಸ್ ಕೈ ಬಿಡ್ಬೋದು. ಆದರೆ ನೀನು ಕೈ ಬಿಡೋದೇ ದೇವರು, ಕೈ ಬಿಡೋದ ದೇವರು. ನನ್ನನ್ನು ಮರ್ತಿಲ್ಲ. ಥ್ಯಾಂಕ್ ಯು. ನನ್ನನ್ನು ಮರ್ತಿಲ್ಲಪ್ಪ, ನನ್ನನ್ನು ಮರ್ತಿಲ್ಲ ಡ್ಯಾಡಿ, ನನ್ನನ್ನು ಮರ್ತಿಲ್ಲಪ್ಪ. ನೀವು ನನ್ನನ್ನು ಮರ್ತಿಲ್ಲ, ನೀವು ನನ್ನನ್ನು ಮರ್ತಿಲ್ಲ. ಹಲ್ಲೆಲೂಯಾ. ಥ್ಯಾಂಕ್ ಯು. ನನ್ನನ್ನು ಮರ್ತಿಲ್ಲ. ಓ, ನನ್ನನ್ನು ಕೈ ಬಿಟ್ಟಿಲ್ಲ ಡ್ಯಾಡಿ. ಓಹೋ, ಥ್ಯಾಂಕ್ ಯು ಲೋ. ನೀನಿರೋದ್ರಿಂದ ನಾನು ಚಿಂತೆ ಮಾಡಲ್ಲಪ್ಪ, ನೀನಿರೋದ್ರಿಂದ ನಾನು ಭಯ ಪಡಲ್ಲ, ನೀನಿರೋದ್ರಿಂದ ನಾನು ಕೊರಗೋದಿಲ್ಲ. ಧೈರ್ಯವಾಗಿ ಇರ್ತೇನೆ ಡ್ಯಾಡಿ, ಕೊರಗಲಾರೆ ನಾನು ಎಂದು, ಕೊರಗಲಾರೆ ನಾನು. ಯಾಕಂದ್ರೆ ನೀವಿದ್ದೀರಿ ನನ್ನ ಜೊತೆಯಲ್ಲಿ. ಕೊರಗಲಾರೆ ನಾನು. ನನ್ನ ಮನುಷ್ಯರು ನಂಬಿಲ್ಲಪ್ಪ,
ಫ್ರೆಂಡ್ಸ್ ನಂಬಿಲ್ಲ, ಆಪ್ತರು ನಂಬಿಲ್ಲ. ಥ್ಯಾಂಕ್ ಯು, ನಿನ್ನನ್ನೇ ನಂಬಿದ್ದೇನೆ. ಕೊರಗಲಾರೆ ನಾನು ಎಂದು, ಕೊರಗಲಾರೆ ನಾನು ಎಂದು, ಕೊರಗಲಾರೆ ನಾನು, ಚಿಂತಿಸಲಾರೆ ನಾನು, ಭಯಪಡಲಾರೆ ನಾನು. ಹಲ್ಲೆಲೂಯಾ. ಕಣ್ಣೀರಿಡಲಾರೆ ನಾನು. ಹಲ್ಲೆಲೂಯಾ. ಅಳಲಾರೆ ನಾನು. ನಾನು ಅಳೋದಿಲ್ಲಪ್ಪ, ನಾನು ಕಣ್ಣೀರಿಡಲ್ಲಪ್ಪ, ಧೈರ್ಯವಾಗಿರ್ತೀನಪ್ಪ. ನೀವಿರೋದ್ರಿಂದ ನಾನು ಯಾಕೆ ಭಯ ಪಡಬೇಕು? ಹಲ್ಲೆಲೂಯಾ. ಭಯವೇ ಒಂದು ಅವಿಶ್ವಾಸದ ಗುರುತು. ಭಯವೇ ಒಂದು ದೇವರ ಮೇಲೆ ಭರವಸೆ ಇಲ್ಲ ಅನ್ನುವುದರ ಒಂದು ಗುರುತು. ಬೇಡ, ನಾನು ಭಯಪಡಲ್ಲ, ನಾನು ಭಯಪಡಲ್ಲ, ಯಾಕಂದರೆ ನೀವಿದ್ದೀರಿ. ಹಲ್ಲೆಲೂಯಾ. ಥ್ಯಾಂಕ್ ಯು. ಬೆಟ್ಟನೇ ಮುಳುಗೋದ್ರು ನೀವಿದ್ದೀರಿ ಡ್ಯಾಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವಿದ್ದೀರಿ ಅಪ್ಪ. ಹಲ್ಲೆಲೂಯಾ. ನೀವಿದ್ದೀರಿ ಡ್ಯಾಡಿ, ನನ್ನ ಜೊತೆ ನೀವಿದ್ದೀರಿ. ಹಲ್ಲೆಲೂಯಾ. ಮಾರ್ಪಡದ ದೇವರಾಗಿ ನನ್ನ ಜೊತೆಲಿದ್ದೀರಿ. ಕೈ ಬಿಡದ ಕರ್ತನಾಗಿ ನನ್ನ ಜೊತೆಲಿದ್ದೀರಿ. ಕಣ್ಣೀರೊರೆಸುವ ತಂದೆಯಾಗಿ ನನ್ನ ಜೊತೆಲಿದ್ದೀರಿ. ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ. ಭೂ ಪರಲೋಕಗಳ ಒಡೆಯನಾದ ದೇವರೇ, ಭೂಮಿಯನ್ನು ಆಕಾಶವನ್ನು ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿ ಮಾಡಿದ ಸರ್ವಶಕ್ತನಾದ ದೇವರೇ, ನಿಮಗೆ ವಂದನೆಯಪ್ಪ. ಈ ಬೆಳಗಿನ ಸಮಯದಲ್ಲಿ ನಾವೆಲ್ಲರೂ ಏಕ ಮನಸ್ಸಿನಿಂದ ನಿಮಗೆ ವಂದನೆ ಸಲ್ಲಿಸುತ್ತೇವೆ. ನಮಗೆ ಕೊಟ್ಟಿರುವ ಈ ಹೊಸ ದಿನಕ್ಕಾಗಿ ವಂದನೆ, ಹೊಸ ಕೃಪೆಗಾಗಿ ವಂದನೆ, ಈ ದಿನದಲ್ಲಿ ನೀವು ನಮಗೆ ತೋರಿಸಿರುವ ದಯೆ ಕರುಣೆಗಾಗಿ ವಂದನೆಯಪ್ಪ. ಥ್ಯಾಂಕ್ ಯು. ನಿಮಗೆ ಎಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ಮತ್ತು ನಮ್ಮ ಪ್ರಾರ್ಥನೆಗೆ ಪೂರಕವಾಗಿ ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 7ನೇ ವಾಕ್ಯಕ್ಕೆ ಬರುವ. ಯಾಕೋಬ 4:7. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಸೈತಾನ ಓಡಿ ಹೋಗ್ಬೇಕಾ? ಯಾಕೆ ಓಡಿ ಹೋಗಬೇಕು? ಅವನಿದ್ರೆ ಏನು ತೊಂದರೆ? ನಾವು ನಿನ್ನೆ ಅನೇಕ ವಿಷಯಗಳನ್ನು ಧ್ಯಾನ ಮಾಡಿದೆವು. ಸೈತಾನ ಬಂದರೆ ಏನೆಲ್ಲ ಅವಾಂತರ ಅನಾಹುತಗಳಾಗ್ತದೆ. ಅದರಿಂದ ನಮಗೊಂದು ಸ್ಪಷ್ಟ ನಿರ್ಧಾರ ಇದೆ, ಅವನ ಹತ್ತಿರಕ್ಕೂ ಸೇರಿಸ್ಕೋಬಾರ್ದು. ಗೊತ್ತಿಲ್ಲದೆ, ನಮ್ಮ ಅರಿವಿಲ್ಲದೆ ಏನಾದರೂ ಸಂದರ್ಭಗಳು ಬಂದ್ಬಿಡ್ಬೋದು. ಅದರ ಗ್ರಹಿಕೆ ಬಂದ ತಕ್ಷಣ ಇಮ್ಮಿಡಿಯೇಟ್ ಆತನ ಕಾರ್ಯವನ್ನು ಜಾಡಿಸಿಬಿಡ್ಬೇಕು ಆ ಕಡೆ. ಅಲ್ಲಿ ಇದು ಸೈತಾನ್ನ ಸರಕು ಅಂತ ಗೊತ್ತಾದ ತಕ್ಷಣ ಅವಕ್ಕೆ ಎಂಟರ್ಟೈನ್ ಮಾಡಲೇಬಾರ್ದು. ಎಂಟರ್ಟೈನ್ ಮಾಡಿದ್ರೆ, ಪ್ರೋತ್ಸಾಹ ಮಾಡಿದ್ರೆ, ಇವತ್ತು ಏನೋ ಅವ್ರಿಗೆ ತೊಂದರೆ ತಾನೇ ಬಿಡು ಅಂತ ನೀವು ನೆನೆಸ್ಬೋದು. ಆಮೇಲೆ ಅದು ನಿಮಗೆ ಎಷ್ಟು ಅನಾಹುತ ತರುತ್ತೆ, ಎಷ್ಟು ನಷ್ಟ ಉಂಟು ಮಾಡುತ್ತೆ ಅಂತ ಹೇಳಿ ನೀವು ವಿವರಿಸಲಿಕ್ಕೆ ಆಗಲ್ಲ. ನಿನ್ನೆ ಅನೇಕ ವಿಷಯಗಳನ್ನು ನಾವು ನೋಡಿದೆವು. ಇವತ್ತು ಕೂಡ ಕೆಲವೊಂದು ವಿಚಾರವನ್ನು ಗಮನಿಸುವ. ಈ ಸೈತಾನ್ ಇದ್ದಾನಲ್ಲ, ಇವನು ಇನ್ವೈಟೆಡ್ ಗೆಸ್ಟ್ ಅಂತ ಹೇಳಕ್ಕೂ ನಾಚಿಕೆ ಆಗ್ತದೆ. ನಾವು ಇನ್ವೈಟ್ ಮಾಡದೆ, ಆಹ್ವಾನಿಸದೆ ಬರುವ ಅತಿಥಿ. ನೀವು ಕೆಲವೊಂದು ವಚನಗಳನ್ನು ಓದಿ. ಅದೇ ಆದಿಕಾಂಡ 3ನೇ ಅಧ್ಯಾಯ 1ನೇ ವಚನ. 1ನೇ ವಚನನಾ? ಎಸ್, 1ನೇ ವಚನ. ಆದಿಕಾಂಡ 3:1. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದ್ದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು ಅಂದ್ರೆ ಸರ್ಪನೇ ಅಲ್ಲ, ಸರ್ಪದ ಒಂದು ಆಕಾರದಲ್ಲಿ ಅವನು ಪ್ರತ್ಯಕ್ಷ ಆಗ್ತಾನೆ. ಅದು ಸ್ತ್ರೀಯ ಬಳಿಗೆ. ಸ್ತ್ರೀ ಏನು ಹುಡುಕೊಂಡು ಹೋಗ್ಲಿಲ್ಲ.
ಇವತ್ತು ಸೈತಾನನ್ನು ದೇವ್ರ ಮಕ್ಕಳು ಏನು ಹುಡ್ಕೊಂಡು ಹೋಗಲ್ಲ. ಬಪ್ಪ ಮಹಾರಾಜ ಸಹಾಯ ಮಾಡಪ್ಪ, ಹೆಲ್ಪ್ ಮೀ ಸೇಟನ್ ಅಂತ ಯಾರೂ ಹೋಗಲ್ಲ. ನಿಮಗೆ ಗೊತ್ತಿಲ್ಲದೆ ನೀವು ಇನ್ವೈಟ್ ಮಾಡ್ದೇನೆ ನಿಮ್ಮ ಹತ್ರ ಬಂದ್ಬಿಡ್ತಾನೆ. ಇಲ್ಲೇ ನಾವು ಜಾಗ್ರತೆ ವಹಿಸ್ಬೇಕಾಗಿರೋದು. ನಾವೇನು ಇನ್ವೈಟೇ ಮಾಡಿರಲ್ಲ. ನೋಡಿ, ಲೂಕನ ಸುವಾರ್ತೆ 22ನೇ ಅಧ್ಯಾಯ 3ನೇ ವಚನ. ಲೂಕ 22:3. ಹಾಂ. ಆಗ ಸೈತಾನನು 12 ಮಂದಿ ಶಿಷ್ಯರ ಲೆಕ್ಕದಲ್ಲಿ ಸೇರಿದವನಾದ ಇಸ್ಕರಿಯೋತೆಂಬ ಯೂದನಲ್ಲಿ ಪ್ರವೇಶಿಸಲು ಅವನು ಮಹಾಯಾಜಕರ ಇಸ್ಕರಿಯೋತ ಯೂದನಲ್ಲಿ ಯಾರು ಪ್ರವೇಶ ಮಾಡಿದ್ರಂತೆ? ಸೈತಾನ. ಮಿಸ್ಟರ್ ಸೈತಾನ ಪ್ರವೇಶ ಮಾಡಿಬಿಟ್ಟಿದ್ದಾನೆ. ಹೆಂಗ್ ಬರ್ತಾನೆ? ಅದು ಹೆಂಗಾದ್ರೂ ಬರ್ತಾನೆ. ನೀವು ಇನ್ವೈಟ್ ಮಾಡಲ್ಲ. ಈ ನಿಮ್ಮ ನನ್ನ ಜೀವಿತದಲ್ಲಿ ಯಾಕೆ? ನೀವು ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ ಬಂದರೆ ಯೇಸುಪ್ಪನ ಹತ್ರನೇ ಬರ್ತಾನೆ ನೋಡ್ರಿ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 3ನೇ ವಚನ. ಮತ್ತಾಯ 4:3. ಆಗ ಆ ಶೋಧಕನು ಆತನ ಬಳಿಗೆ ಬಂದು. ಆ ಶೋಧಕನು ಯಾರ ಬಳಿಗೆ ಬರ್ತಾನೆ? ಯೇಸುವಿನ ಬಳಿಗೆ ಬರ್ತಾನೆ. ಏನು ಯೇಸು ಸ್ವಾಮಿ ಕರೆದ್ರ? ನಾನು ತುಂಬ ಕಷ್ಟದಲ್ಲಿದ್ದೀನಿ ಬಪ್ಪ ಸ್ವಲ್ಪ ಹೆಲ್ಪ್ ಮಾಡಪ್ಪ ಅಂತ ಏನೋ ಕರೆದ್ರ? ಕರೀಡೇ ಬೇಕಾಗಿಲ್ಲ. ಅನ್ಇನ್ವೈಟೆಡ್ ಗೆಸ್ಟ್, ನಾವು ಕರೆಯದೇ ಬರುವಾತನು. ಅಂದರೆ ಯೇಸು ಸ್ವಾಮಿ, ನಮ್ಮ ಯೇಸು ಸ್ವಾಮಿ ಡೀಸೆಂಟ್ ಯೇಸು ಸ್ವಾಮಿ. ಈಗೋ ಬಾಗಿಲ ಬಳಿಯಲ್ಲಿ ನಿಂತು ತಟ್ತಾ ಇದ್ದೀನಿ, ಯಾರಾದರೂ ಬಾಗಿಲು ತೆಗೆದ್ರೆ ಒಳಗೆ ಬರ್ತೀನಿ ಅಂತ ಹೇಳ್ತಾರೆ. ಇವು ನಂಗೆ ಹೇಳೋದಿಲ್ಲ ಕೇಳೋದಿಲ್ಲ, ಸುಮ್ಮನೆ ಬಂದ್ಬಿಡೋದು. ಹಂಗೆ ಯಾವಾಗ ಬಂದು ಸೇರ್ತಾ ನಿಮ್ಮ ಜೀವಿತದಲ್ಲಿ ಅಂತ ಗೊತ್ತೇ ಆಗೋದಿಲ್ಲ. ಏನಕ್ಕೆ ಬರ್ತಾನೆ? ಇವತ್ತು ನಿನ್ನೆ ಧ್ಯಾನ ಮಾಡಿದ ಅದೇ ವಿಷಯದಲ್ಲಿ ನಾವು ಇನ್ನೂ ಸ್ವಲ್ಪ ಸೂಕ್ಷ್ಮವಾಗಿ ಹೋಗೋಣ. ಸೈತಾನ ನಮ್ಮನ್ನು ಉದ್ಧಾರ ಮಾಡೋಕ್ಕೆ ಅಂತೂ ಇಲ್ಲವೇ ಇಲ್ಲ. 100% ನಮ್ಮ ಉದ್ಧಾರಕ್ಕಲ್ಲ, ನಮ್ಮನ್ನು ಹಾಳು ಮಾಡೋದೇ ಅವನ ಉದ್ದೇಶ. ಅದಕ್ಕಾಗಿಯೇ ಬರ್ತಾ ಇರೋದು. ಸೈತಾನ ವಿಷಯದಲ್ಲಿ ತಕ್ಷಣ ಓಡಿಸ್ಬಿಡ್ಬೇಕು, ಅವನ್ನ ಹತ್ರ ಇಟ್ಕೋಬಾರ್ದು ಅಂತ ಯಾಕೆ ನಾವು ಧ್ಯಾನ ಮಾಡ್ತಾ ಇದ್ದೀವಿ ಅಂದರೆ, ಅವನು ಬಂದರೆ ಸುಮ್ಮನಿರೋದಿಲ್ಲ, ಅವನ ಚೇಷ್ಟೆ ಸುಮ್ಮನಿರೋದಿಲ್ಲ, ನಮಗೆ ತುಂಬ ನಷ್ಟ ಉಂಟು ಮಾಡ್ತಾನೆ. ನೆನ್ನೆ ಅನೇಕ ವಿಚಾರಗಳನ್ನು ನೋಡಿದೆವು. ಅವನು ಬಂದ್ರೇ ನಮಗೆ ನಷ್ಟ. ನೀವು ಯೋಹಾನನ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನವನ್ನು ಓದಿ. ಯೋಹಾನ 10:10. ಯೋಹಾನ 10:10. ಕಳ್ಳನು ಕದ್ದುಕೊಳ್ಳುವುದಕ್ಕೂ. ಕಳ್ಳನು, ಅವನ ಹೆಸರೇನು ಹೇಳಿ? ಕಳ್ಳನು. ನಿಮ್ಮದೆಲ್ಲವನ್ನ ಕದ್ಕೊಂಡು ಹೋಗ್ತಾನೆ. ಸಮಾಧಾನ ಕದೀತಾನೆ, ಆರೋಗ್ಯ ಕದೀತಾನೆ, ಎಲ್ಲವನ್ನ ಕದೀತಾನೆ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು. ಹಾಳು ಮಾಡುವುದಕ್ಕೂ ಬರ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ಬೇರೆ ಯಾವುದಕ್ಕೂ ಬರಲ್ಲ. ಸೈತಾನ ಇರಲಿ ಬಿಡ್ರಿ ಈಗೇನಂತೆ ಅಂತ ನೀವು ನೆನೆಸ್ಬೋದು. ಏನು ತೊಂದರೆ, ಇರಲಿ ಬಿಡಿ, ಬಿಟ್ಟು ನೋಡಿ, ಆಮೇಲೆ ನಿಮ್ಗೆ ಗೊತ್ತಾಗ್ತದೆ ಏನಂತ ಹೇಳಿ. ಈ ವಿಷಯ ಸೈತಾನ್ನ ಕಾರ್ಯ, ಇದರಲ್ಲಿ ಸೈತಾನ್ನ ಯೋಜನೆ ಇದೆ. ಈ ವಿಚಾರ ನನ್ನ ಜೀವಿತಕ್ಕೆ ಅಪಾಯ ಅಂತ ಹೇಳಿ నాకు ಗೊತ್ತಿದ್ದು, ನೀವು ಸುಮ್ಮನಿರಿ, ಆಮೇಲೆ ನಿಮ್ಗೆ ಗೊತ್ತಾಗ್ತದೆ. ಅವನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಬಂದವನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ತೀಟೆ ಮಾಡ್ತಾನೆ ಅಂತ ಹೇಳಿ. ಸುಮ್ಮನೆ ಇರೋದಿಲ್ಲ ಕೈ. ಸುಮ್ಮನಿದ್ರು ಅದನ್ನಲ್ಲಿ ಮುರಿಯೋದು, ಇದು ಮುರಿಯೋದು, ಬೈಕ್ ಸೀಟ್ನ ಕೆರೆಯೋದು. ಜೀಪ್ ತಗೊಂಡೋಗಿ ನಿಲ್ಲಿಸ್ತೀವಿ ಒಂದು ಕಡೆ ಸೇವೆಗೆ, ಒಬ್ಬ ಮೊಳೆ ತಗೊಂಡು ಸೂರ್ಯೇಶ ಅಂತ ಕೆತ್ತುಬಿಟ್ಟ ಅದ್ರ ಮೇಲೆ. ಕೈ ನಿಲ್ಲೋದೇ ಇಲ್ಲ. ಅವನಿಗೆ ಖುಷಿ, ನನ್ನ ಹೆಸರನ್ನ ಬರೆದುಬಿಟ್ಟಿದ್ದೀನಿ ಬ್ಯಾನೆಟ್ ಮೇಲೆ ಅಂತೇಳಿ. ಅದು ರೀಪೇಂಟ್ ಮಾಡೋವರೆಗೆ ಇತ್ತು ಆ ಸುರೇಶ ಅಂತ. ಅವನಿಗೆ ಖುಷಿಯಾಗಿರ್ಬೋದು, ಆದರೆ ನಮಗೆ ಅದು ನಷ್ಟ. ಗಾಡೀಲಿ ಹತ್ತು ಕೂತ್ಕೊಂಡ್ರೆ ಎದುರುಗಡೆನೆ ಸುರೇಶ ಅಂತ ಕಾಣ್ತಿತ್ತು. ಸುಮ್ಮನೆ ಇರೋದಿಲ್ಲ ಕೈ, ಸುಮ್ಮನೆ ಇರೋದಿಲ್ಲ. ಕೆಲವ್ರ ಕೈ ಸುಮ್ಮನೆ ಇರೋದಿಲ್ಲ. ಈ ಸೈತಾನೂ ಹಾಗೇನೆ. ನಿಮ್ಮ ಜೀವಿತದಲ್ಲಿ ಏನಾದರೂ ಬಂದರೆ ಇರಲಿ ಬಿಡ್ರಿ ಹೀಗೇನು ಅಂತ ನೀವು ನೆನೆಸಿ, ಆಮೇಲೆ ನಿಮ್ಗೆ ಗೊತ್ತಾಗ್ತದೆ ಅವನು ಸಾಧಾರಣ ವ್ಯಕ್ತಿ ಅಲ್ಲ, ಭಾಳ ಚೇಷ್ಟೆ ಕೈ, ಸುಮ್ಮನಿರೋದಿಲ್ಲ. ನೋಡಿ ವಾಕ್ಯ ಏನು ಹೇಳ್ತದೆ? 2ನೇ ವಚನ 10ನೇ ಅಧ್ಯಾಯ 1ನೇ ವಚನ, 10ನೇ ಅಧ್ಯಾಯ 1ನೇ ವಚನ.
ಯೋಹಾನ 10:1 ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಕುರಿ ಹಟ್ಟಿಯೊಳಗೆ ಬಾಗಲಿಂದ ಬಾರದೆ ಕುರಿ ಹಟ್ಟಿಯೊಳಗೆ ಬಾಗಿಲಿಂದ ಬಾರದೆ ಮತ್ತೆಲ್ಲಿಂದಾದರೂ ಹತ್ತಿ ಬರುವವನು ಕಳ್ಳನು ಸುಲುಕೊಳ್ಳುವವನು ಆಗಿದ್ದಾನೆ. ಅವನು ನಿಮಗೆ ನಷ್ಟ ಉಂಟು ಮಾಡಲಿಕ್ಕೆ, ನಿಮ್ಮ ಹತ್ರ ಕದ್ಕೊಳ್ಳಿಕ್ಕೆ, ನಿಮ್ಮಿಂದ ಸುಳ್ಕೊಳ್ಳಿಕ್ಕೂ ಬರ್ತಾನೆ ಹೊರತು ಮತ್ತೆ ಯಾವುದಕ್ಕೂ ಬರೋದಿಲ್ಲ. ಅವನು ಬರೋದೇ ಬಾಗಿಲ ಮೂಲಕ ಬರೋದಿಲ್ಲಂತೆ, ಕಳ್ಳತನದಿಂದ ಹೇಗಾದರೂ ಕಾಂಪೌಂಡ್ ಹಾರಿ ಬರ್ತಾನೆ, ಅಡ್ಡದಾರಿಲಿ ಬರ್ತಾನೆ. ಹೆಂಗೆ ಬರ್ತಾನೆ ಅಂತ ನಿಮ್ಗೆ ಗೊತ್ತಿಲ್ಲ. ಈ ಬಾಗಿಲು ಬಂದಿರ್ಬೋದಾ, ಅಲ್ಲಿ ಬಂದಿರ್ಬೋದಾ, ಇಲ್ಲಿ ಬಂದಿರ್ಬೋದಾ. ಕಳ್ಳ ಬಂದ್ಬಿಟ್ಟು ಮನೆಗೆ ಬಂದ್ಬಿಟ್ಟು ಹೋದ್ರೆ ಹೆಂಗಿರುತ್ತೆ ನಿಮ್ಮ ಮನೆ? ಹೆಂಗಿರುತ್ತೆ ನಿಮ್ಮ ಮನೆಗೆ? ನಿನ್ನೆ ನೈಟ್ ಕಳ್ಳ ವಿಸಿಟ್ ಕೊಟ್ಟು ಹೋಗಿದ್ದಾನೆ, ನೀವು ಇರಲಿಲ್ಲ, ಎಲ್ಲೋ ಹೋಗಿದ್ರಿ, ಕಳ್ಳ ವಿಸಿಟ್ ಕೊಟ್ಟು ಹೋಗಿದ್ದಾನೆ, ಹೆಂಗಿರುತ್ತೆ? ನಷ್ಟ ಎಲ್ಲ ಸೂರೆ ಮಾಡಿರ್ತಾನೆ, ಅಲ್ಮೇರ ಹೊಡೆದಿರ್ತಾನೆ, ಮತ್ತು ಬೇಕಾದೆಲ್ಲ ತೊಗೊಂಡಿರ್ತಾನೆ, ಎಲ್ಲ ಹಾಳು ಮಾಡಿರ್ತಾನೆ. ಅದು ನೀಟಾಗಿ ಜೋಡಿಸಿಟ್ಬಿಟ್ಟು ಹೋಗ್ತಾನೆ, ಬಟ್ಟೆ ಎಲ್ಲ ಕೆದರು ಇಟ್ಬಿಟ್ಟು ಎಲ್ಲ ಹಾಳು ಮಾಡಿ ಹೋಗಿರ್ತಾನೆ. ಸೊ ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕು, ಸೈತಾನನು ನಮ್ಮ ಜೀವಿತದಲ್ಲಿ ನಾವೇನಾದರೂ ಸಹಿಸ್ಕೊಂಡು ಹೋಗುವಂಥ ವ್ಯಕ್ತಿ ಅಲ್ಲ, ಅವನಿಂದ ನಮಗೆ ಅನಾಹುತನೇ ಜಾಸ್ತಿ. ಸತ್ಯವೇದ ಹಲವಾರು ನಿದರ್ಶನಗಳನ್ನು ನಾವು ನೋಡ್ತೇವೆ. ಲೂಕನ ಸುವಾರ್ತೆ 13ನೇ ಅಧ್ಯಾಯ 11ನೇ ವಚನವನ್ನು ಓದಿ. ಲೂಕ 13:11. ಲೂಕ 13:11. ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಇದ್ದಳು. 18 ವರ್ಷ 13ನೇ ಅಧ್ಯಾಯಕ್ಕೆ 13 ಅಂದ್ಬಿಟ್ಟೆ. 18 ವರ್ಷ ದೆವ್ವ ಆಕೆನ ಬಡ್ದಿತ್ತಂತೆ. ನೋಡ್ರಿ, 18 ವರ್ಷಗಳಿಂದ ಕಷ್ಟಪಡ್ತಾ ಇದ್ದಾರೆ. ಇದು ಬಂದರೆ ಸುಮ್ಮನೆ ಹೋಗೋದಿಲ್ಲ. ಬಂದು ನಿಮ್ಮನ್ನ ಏನಾದ್ರು ಚೇಷ್ಟೆ ಮಾಡಿಬಿಟ್ಟು ಕಳ್ಳ ಹೊಟ್ಟೋಗ್ಬಿಡ್ತಾನೆ. ಈ ಕಳ್ಳ ನಿಮ್ಮ ಜೊತೆಲೇ ಇದ್ಬಿಟ್ಟು ನಿಮಗೆ ಪಟ್ಟಾಡಿಸ್ತಾನೇ ಇರ್ತಾನೆ. ಒಂದು ಸಾರಿ ಅವಕಾಶ ಕೊಟ್ಟರೆ ನಿಮ್ಮನ್ನು ಅಷ್ಟು ಸುಲಭದಲ್ಲಿ ಬಿಟ್ಟು ಹೋಗೋನಲ್ಲ, ಅಷ್ಟು ಸುಲಭದಲ್ಲಿ ನಿಮ್ಮನ್ನು ಪಟ್ಟಾಡಿಸಿ ಹಿಂಸೆ ಮಾಡಿನೇ ಬಿಟ್ಟು ಹೋಗೋದು. ನೋಡಿ, 16ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. 16ನೇ ವಚನದಲ್ಲಿ, ಹಾಗಾದರೆ 18 ವರ್ಷಗಳ ತನಕ ಸೈತಾನನು ಕಟ್ಟಿ ಹಾಕಿದ್ದವಳು. ಆಗ 18 ವರ್ಷಗಳ ತನಕ ಈ ಸೈತಾನನು ಆಕೆನ ಕಟ್ಟಿ ಹಾಕ್ಬಿಟ್ಟು, ಅವಳಿಗೆ ಸ್ವತಂತ್ರ ಇಲ್ಲ. ಅವಳ ಸ್ವತಂತ್ರ, ಅವಳ ಬಯಕೆಗಳು ಯಾವುದು ಈಡೇರ್ಸಕ್ಕೆ ಬಿಟ್ಟಿಲ್ಲ. ಎಲ್ಲ ಸೈತಾನನ ಯೋಜನೆಗಳನ್ನೇ ನೆರವೇರಿಸ್ಕೊಳ್ತಾನೆ. ಒಂದು ಸಾರಿ ಸೈತಾನಿಗೆ ಅವಕಾಶ ಕೊಟ್ಟರೆ ನಿಮ್ಮ ಯೋಜನೆ ಯಾವುದು ನಡೆಯೋದಿಲ್ಲ. ನೀವೇನೇನೋ ಆಸೆ ಇಟ್ಕೊಂಡಿದೆ, ಆದರೆ ಆಗಲಿಲ್ಲ ಅಂತ ನೀವು ಹೇಳ್ತೀರಲ್ಲ. ಯಾಕಾಗಲಿಲ್ಲ ಅಂದರೆ ನಿಮ್ಮ ಆಗಕ್ಕೆ ಬಿಟ್ಟಿಲ್ಲ. ಅದನ್ನು ನೀವೇನೇನೋ ಮಾಡಬೇಕು ಅಂದ್ಕೊಂಡಿದ್ರಿ, ಅದನ್ನ ಮಾಡೋಕ್ಕೆ ಅವನು ಬಿಟ್ಟಿಲ್ಲ, ಕಟ್ಟಿ ಹಾಕಿದ್ದಾನೆ, ಬಂಧಿಸಿಟ್ಟಿದ್ದಾನೆ. ಯೇಸು ಸ್ವಾಮಿ ಹೇಳ್ತಾರೆ, ಬಂಧಿಸಿಟ್ಟಿದ್ದಾನೆ, ಸೈತಾನನ್ನು ಕಟ್ಟಿ ಹಾಕಿದ್ದಾನೆ ಅವಳನ್ನು. ಸೈತಾನ್ ನಮ್ಮ ಜೀವಿತದಲ್ಲಿ ಏನೋ ಬಂದ್ಬಿಟ್ರೆ ಅವನು ನಮ್ಮನ್ನು ಕಾರ್ಯನಿರ್ವಹಿಸಿದ ಹಾಗೆ ನಮ್ಮ ಕೆಲಸಗಳನ್ನ ಸ್ಥಗಿತಗೊಳಿಸ್ತಾನೆ, ನಮ್ಮನ್ನು ಬಂಧನದಲ್ಲಿ ಇಟ್ಟ ಹಾಗೆ, ಇಕ್ಕಟ್ಟಿನಲ್ಲಿ, ಕಷ್ಟದಲ್ಲಿ, ಸಂಕಟದಲ್ಲೇ ಇಡ್ತಾನೆ. ಹಲ್ಲೆಲೂಯಾ. ನೋಡಿ, ಅಲ್ಲಿ ವಾಕ್ಯ ಏನು ಹೇಳ್ತದೆ? 11ನೇ ವಚನವನ್ನು ಓದಿ ಇನ್ನೊಂದ್ಸರಿ. ಲೂಕ 13:11. ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಇದ್ದಳು. ಆಕೆಯು ನಡು ಬಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. ಸೈತಾನ ನೀವು ಸ್ವಲ್ಪನೂ ಇಂಪ್ರೂವ್ ಆಗಕ್ಕೆ ಬಿಡಲ್ಲ, ಮೇಲೆ ಎದ್ದೇಳಕ್ಕೆ ಬಿಡಲ್ಲ, ಆರ್ಥಿಕವಾಗಿ ಎದ್ದೇಳಕ್ಕೆ ಬಿಡಲ್ಲ, ಆರೋಗ್ಯದಲ್ಲಿ ನೀವು ಮೇಲೆ ಬರೋಕ್ಕೆ ಬಿಡಲ್ಲ. ಅವನು ಹಾಳು ಮಾಡೋಕ್ಕೆ ಇರೋದು. ಅವನು ಹೇಳದೆ ಮಾಡದೆ ಗೊತ್ತಿಲ್ಲದೆ ಬಂದು ನಿಮ್ಮನ್ನು ಅಂಟ್ಕೊಬಿಡ್ತಾನೆ. ನಿಮಗೆ ಕೇಡೇ ಆತನದು ಯೋಜನೆ. ಅದರಿಂದನೇ ಹೇಳ್ತಾ ಇರೋದು, ಅವನ್ನ ಬಟ್ಟೆ ಬರಿ ಇಲ್ಲದೆ ಓಡಿಸ್ಬಿಡ್ಬೇಕು ಹತ್ತಿರದಲ್ಲಿ. ಇದು ಸೈತಾನ ಕಾರ್ಯ ಅಂತ ಗೊತ್ತಾದ ತಕ್ಷಣವೇ ಅಲರ್ಟ್ ಆಗಿಬಿಟ್ಟು ನಾವು ಅವನ್ನ ಹೇಗೆ ಗತಾಯ ಹೊರಗೆ ಹಾಕಲಿಕ್ಕೆ ಪ್ರಯತ್ನ ಮಾಡಬೇಕು, ಅವನ್ನ ಓಡಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಸೈತಾನನ ವಿಷಯದಲ್ಲಿ ಮಾತ್ರ ಸ್ವಲ್ಪವೂ ಅನುಕಂಪ ತೋರಿಸ್ಬೇಡ್ರಿ, ಸ್ವಲ್ಪವೂ ಕೂಡ ಅನುಕಂಪ ತೋರಿಸ್ಬೇಡ್ರಿ. ಲೂಕನ ಸುವಾರ್ತೆ 8ನೇ ಅಧ್ಯಾಯ 26ನೇ ವಚನವನ್ನು ಓದಿ. 26 ಮತ್ತು 27.
ಲೂಕ 8 ಹ್ಮ್ 26-27. ಹ್ಮ್ ಆಮೇಲೆ ಅವರು ಗಲಿಲಾಯಕ್ಕೆ ಎದುರಾಗಿರುವ ಹ್ಮ್ ಗೆರಸೇನರ ಸೀಮೆಗೆ ಮುಟ್ಟಿದರು. ಹ್ಮ್ ಆತನು ದಡಕ್ಕೆ ಇಳಿಯುತ್ತಲೇ ಹ್ಮ್ ಆ ಊರಿನವನಾದ ಒಬ್ಬ ಮನುಷ್ಯನು ಹ್ಮ್ ಆತನೆದುರಿಗೆ ಬಂದನು. ಬಂದನು. ಅವನಿಗೆ ದೆವ್ವಗಳು ಹಿಡಿದಿದ್ದವು. ಅವನಿಗೆ ದೆವ್ವಗಳು ಹಿಡಿದಿದ್ದವು, ದುರಾತ್ಮಗಳು ಹಿಡಿದಿದ್ದಂತೆ. ನೋಡ್ರಿ, ಒಬ್ಬನ ಜೀವಿತದಲ್ಲಿ ದುರಾತ್ಮ ಏನಾದ್ರೂ ಎಂಟ್ರಿ ಆಗ್ಬಿಟ್ರೆ ಏನಾಗುತ್ತೆ ಗತಿ ನೋಡಿ. ಬಹುಕಾಲದಿಂದ ಬಟ್ಟೆಯನ್ನೇ ಹಾಕಿಕೊಳ್ಳದೆ ಬಟ್ಟೆಯನ್ನೇ ಅವ್ನು ಚೆನ್ನಾಗಿರಕ್ಕೆ ಬಿಡ್ತಾ ಇಲ್ಲ ರೀ. ಸೈತಾನ ಏನಾದರೂ ನಿಮ್ಮ ಜೀವಿತದಲ್ಲಿ ಎಂಟ್ರಿ ಆದರೆ ನೀವು ಚೆನ್ನಾಗಿರಕ್ಕೆ ಬಿಡಲ್ಲ. ಅದು ಏನೋ ಒಂದು ಅರ್ಧ ಗಂಟೆ 1 ಅವರ ಇಲ್ಲ, ಬಹುಕಾಲದಿಂದ ಬಟ್ಟೆ ಹಾಕೊಳ್ಳೋಕ್ಕೆ ಬಿಡ್ತಾ ಇಲ್ವಂತ ನೋಡ್ರಿ. ಬಟ್ಟೆಯನ್ನು ಹಾಕಿಕೊಳ್ಳದೆ ಯಾವ ಮನೆಯಲ್ಲಿಯೂ ಇರದೆ ಮನೆಯಲ್ಲೂ ಕೂಡ ಇರಕ್ ಬಿಡ್ತಾ ಇಲ್ವಂತೆ. ಇನ್ನೆಲ್ಲಿ ಇರ್ತಿದ್ದಂತೆ? ಸಮಾಧಿಯ ಗವಿಗಳಲ್ಲಿಯೇ ಇರುತ್ತಿದ್ದನು. ಸಮಾಧಿಯ ಗವಿಗಳಲ್ಲೇ ಇರುತ್ತಿದ್ದನು. ಸಮಾಧಿ ಗವಿ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ದೇಶದಲ್ಲಿ ಇರುವ ಗವಿಗಳ ಹಾಗಲ್ಲ, ಅಲ್ಲಿ ಸತ್ತ ಹೆಣಗಳನ್ನು ತಗೊಂಡೋಗಿ ಗವಿ ಒಳಗೆ ಇಡ್ತಿದ್ದು. ಅದಕ್ಕೆ ಸಮಾಧಿಯ ಗವಿ ಅಂತ ಹೇಳ್ತಾ ಇರೋದು. ಕೊಳತ ದುರ್ವಾಸನೆಯಲ್ಲೇ, ಹೆಣಗಳ ಮಧ್ಯದಲ್ಲೇ ಅಲ್ಲೇ ಇರ್ತಾ ಇದ್ದನು. ಇನ್ನು ಕೆಲವು ವಚನಗಳು ನೋಡಿ ಅವನ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿ. ಮಾರ್ಕ 5ನೇ ಅಧ್ಯಾಯ 3ನೇ ವಚನ ಏನು ಹೇಳ್ತದೆ? ಮಾರ್ಕ 5:3. ಅವನಿಗೆ ಸಮಾಧಿಯ ಗವಿಗಳೇ ವಾಸಸ್ಥಳವಾಗಿದ್ದವು. ಅವನನ್ನು ಅನೇಕ ಸಾರಿ ಬೇಡಿಗಳಿಂದಲೂ ಸರಪಣಿಗಳಿಂದಲೂ ಕಟ್ಟಿದ್ದರು. ಅವನು ಸರಪಣಿಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಹಾಕಿದ್ದನು. ನೋಡಿ, ಕಂಟ್ರೋಲ್ಗೆ ಬಾರದವನು, ಹತೋಟಿ ಮೀರಿದವನು, ನಿಯಂತ್ರಣ ಮೀರಿದವನು. ಅವನ್ನ ಒಂದು ಕ್ರಮಪಡಿಸ್ಲಿಕ್ಕೆ ಆಗೋದಿಲ್ಲ. ಅವನ್ನ ಆ ಬಂಧನದಿಂದ ಬಿಡಿಸೋಕ್ಕಾಗೋದಿಲ್ಲ. ಬರುವಾಗೇನೋ ಮೆತ್ತಿಗೆ ಬರ್ಬೋದು, ಕಳ್ಳನ ಹಾಗೆ ಗೊತ್ತಿಲ್ಲದೆ ಬಂದು ಪ್ರವೇಶ ಮಾಡ್ಬೋದು. ಆದರೆ ಅವನು ಸುಮ್ಮನೆ ಇರೋದಿಲ್ಲ. ನಿಮ್ಮನ್ನು ಸಂಪೂರ್ಣ ನಿಯಂತ್ರಣಕ್ಕೆ ತಗೊಳ್ತಾನೆ. ನಿಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಕುಡುಕತನ ನಿಲ್ಸೋಕ್ಕಾಗಲ್ಲ, ದುಶ್ಚಟಗಳನ್ನ ನಿಲ್ಸೋಕ್ಕಾಗಲ್ಲ. ನನ್ನ ಕಂಟ್ರೋಲ್ನಲ್ಲಿ ಮಾಡಬೇಕು ಅನ್ಕೋತೀನಿ, ಮಾಡೋಕ್ಕಾಗ್ತಾ ಇಲ್ಲ. ಕಂಟ್ರೋಲ್ ಮೀರಿ ಹೋಗ್ತಾ ಇದೆ, ಹತೋಟಿ ಮೀರಿ ಹೋಗ್ತಾ ಇದೆ. 5ನೇ ವಚನ ಓದಿ ಅದರಲ್ಲೇ. ಅವನು ನಿತ್ಯ ರಾತ್ರಿ ಹಗಲು ಸಮಾಧಿಯ ಗವಿಗಳಲ್ಲಿಯೂ ಗುಡ್ಡಗಳಲ್ಲಿಯೂ ಆರ್ಭಟಿಸುತ್ತಾ ಕಲ್ಲುಗಳಿಂದ ತನ್ನನ್ನು ಕಡಿದುಕೊಳ್ಳುತ್ತಾ ಇದ್ದನು. ನೋಡಿ, ತನ್ನನ್ನು ತಾನೇ ವೇದನೆ ಪಡಿಸ್ಕೊಳ್ತಾನೆ, ತನ್ನಗೆ ತಾನೇ ನೋಯಿಸ್ಕೊಳ್ತಾ ಇದ್ದಾನೆ. ಅವನಿಗೆ ಒಳ್ಳೆ ನಿದ್ದೆ ಇಲ್ಲ, ಹಾಳು, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯ 28ನೇ ವಚನ ಹೇಳ್ತದೆ. ಮತ್ತಾಯ ತನಗೆ ನಷ್ಟ ಮಾಡ್ಕೊಳ್ತಾನೆ, ತನಗೆ ವೇದನೆ ಪಡಿಸ್ಕೊಳ್ತಾ ಇದ್ದಾನೆ. ಮತ್ತಾಯ 8:28. ಆಮೇಲೆ ಆತನು ಆಚೆ ದಡಕ್ಕೆ ಗದರೇನರ ಸೀಮೆಗೆ ಮುಟ್ಟಿದಾಗ ದೆವ್ವ ಹಿಡಿದವರಿಬ್ಬರು ಸಮಾಧಿಯ ಗವಿಗಳೊಳಗಿಂದ ಹೊರಟು ಆತನೆದುರಿಗೆ ಬಂದರು. ಅವರು ಬಹು ಉಗ್ರರಾಗಿದ್ದರಿಂದ ನಿಮ್ಮ ಕ್ಯಾರೆಕ್ಟರ್ನೇ ಹಾಳು ಮಾಡ್ಬಿಡ್ತಾರೆ. ನೀವು ಸಾಧಾರಣವಾದ ವ್ಯಕ್ತಿ ನಿಮ್ಮ ಕ್ಯಾರೆಕ್ಟ್ರೇ ಬೇರೆ ಆಗ್ಬಿಡ್ತದೆ. ಸೈತಾನ್ಗೆ ಅವಕಾಶ ಕೊಟ್ಟರೆ ಕಾಲಕ್ರಮೇಣ ನಿಮ್ಮ ಜೀವನವೇ ಸಂಪೂರ್ಣ ಒಂದು ರೀತಿ ವಿಚಿತ್ರ ಆಗ್ಬಿಡ್ತದೆ. ಬಹು ಉಗ್ರರಾಗಿರೋದ್ರಿಂದ ಬೇರೆಯವ್ರಿಗೆಲ್ಲ ಎಡ್ರು. ಅಕ್ಕಪಕ್ಕದ ಮನೆಯವ್ರಿಗೆ ನಿಮ್ಮಿಂದ ನೋವು, ತೊಂದರೆ. ಅಲ್ಲಿ ಯಾರು ತಿರುಗಾಡಕ್ಕೆ ಆಗ್ಲಿಲ್ವಂತೆ ನೋಡ್ರಿ. ಆ ದಾರಿಯಲ್ಲಿ ಕೆಲವು ಸಮಯಗಳು ಹಿಂಗೆ ಆಗ್ಬಿಡ್ತದೆ. ಕಾಟ ತಡೆಯೋಕ್ಕಾಗದೇ ಮನೆ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋಗ್ಬಿಡ್ತಾರೆ. ಬೇಡಪ್ಪ ಸಹವಾಸ ಅಂತ ಹೇಳಿ ಕೆಲವು ಊರೇ ಬಿಟ್ಟು ಹೋಗ್ಬಿಡ್ತಾರೆ, ಕಿರುಕುಳ ತಾಳೋಕ್ಕಾಗದೆ. ಇದು ಬೇರೆ ಏನೂ ಇಲ್ಲ, ಇದೊಂದು ಅಪ್ಪಟ ಸೈತಾನ ಕ್ಯಾರೆಕ್ಟರ್ ಇದು. ಆ ದಾರಿಲಿ ಯಾರೂ ಓಡಾಡೋಕ್ಕಾಗಲಿಲ್ವಂತೆ. ಆ ರೀತಿ ಆ ಸೈತಾನ ಮಾಡಿಬಿಡ್ತು. ಈಗಲೂ ಹೇಳಿ, ಇನ್ನೂ ಸೈತಾನಿಗೆ ನಾವೇನಾದರೂ ಕನಿಕರ ತೋರಿಸ್ಬೇಕಾ? ಬಟ್ಟೆ ಬರಿ ಇಲ್ಲದೆ ಓಡಿಸ್ಬೋದು ಸೂಕ್ತ. ಅವನಿಗೆ ಯಾವ ಕಾರಣಕ್ಕೂ ನಮ್ಮ ಹತ್ರ ಅವಕಾಶ ಕೊಡಲೇಬಾರ್ದು. ಸೈತಾನ ಬಂದರೆ ನಮಗೆ ನಷ್ಟ, ನೋವು, ತೊಂದರೆ, ನಮ್ಮ ಕ್ಯಾರೆಕ್ಟರ್ ಹಾಳಾಗ್ತದೆ, ನಿದ್ದೆ ಇರೋದಿಲ್ಲ, ನಮ್ಮ ಕಂಟ್ರೋಲ್ಗೆ ಸಿಗೋದಿಲ್ಲ, ನಮಗೆ ನಷ್ಟ, ಸಿಕ್ಕಾಪಟ್ಟೆ ನಷ್ಟ. ಮನೆಯಲ್ಲೂ ಇರೋಕ್ಕಾಗೋದಿಲ್ಲ, ಬಿಸ್ನೆಸ್ಸು ಮಾಡೋಕ್ಕಾಗೋದಿಲ್ಲ, ಬಟ್ಟೆ ಬರಿ ಎಲ್ಲ ಕಳ್ಕೊಂಡು ಬಿಸ್ನೆಸ್ ಸಂಪೂರ್ಣ ಲಾಸ್. ಹಲವಾರು ರೀತಿಯಲ್ಲಿ ಸೈತಾನ್ನ ಒಂದು ಕಾರ್ಯ ಇರ್ತದೆ.
ಲೂಕನ ಸುವಾರ್ತೆ 9ನೇ ಅಧ್ಯಾಯಕ್ಕೆ ಬನ್ನಿ. 37, 38, 39 ವಚನಗಳನ್ನು ಓದಿ. ಲೂಕ 9:37-38. ಮರುದಿವಸ ಅವರು ಬೆಟ್ಟದಿಂದ ಇಳಿದು ಬಂದಾಗ ಜನರ ದೊಡ್ಡ ಗುಂಪು ಆತನೆದುರಿಗೆ ಬಂತು. ಆಗ ಆ ಗುಂಪಿನಲ್ಲಿ ಒಬ್ಬನು, ಬೋಧಕನೇ, ನನ್ನ ಮಗನ ಮೇಲೆ ದೃಷ್ಟಿ ಇಡಬೇಕು ಎಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನನಗೆ ಇವನೊಬ್ಬನೇ ಮಗನು, ಇವನನ್ನು ದೆವ್ವ ಹಿಡಿಯುತ್ತದಂತೆ. ಆಮೇಲೆ ಹಿಡಿಯುತ್ತಲೇ ಕೂಗಿಕೊಳ್ಳುತ್ತಾನೆ. ಬಾಯಲ್ಲಿ ನೊರೆ ಬರುವಷ್ಟು ಅವನನ್ನು ಒದ್ದಾಡಿಸ್ತದೆ ಮತ್ತು ಬಹು ಕಷ್ಟ ಕೊಟ್ಟು. ಚೆನ್ನಾಗಿ ಗಮನಿಸಿ, ಸೈತಾನ ಎಲ್ಲೂ ಕೂಡ ನಮಗೆ ಉಪಕಾರಿ ಅಲ್ಲವೇ ಅಲ್ಲ. ನೀವು ನೆನೆಸ್ಬೋದು, ಸಣ್ಣ ವಿಷಯದಲ್ಲಿ ತಾನೆ ಬಿಡು ಅಂತ ನೆನೆಸ್ಬೋದು. ಒನ್ಸ್ ಸೈತಾನಿಗೆ ಎಂಟ್ರಿ ಆಯಿತು ಅಂತಂದರೆ ಸಿಂಪಲ್ ಆಗಿ ಚಿಕ್ಕದಾಗಿ ಒಳ್ಳೆ ವಿಚಾರದ ರೀತಿಯಲ್ಲೇ ಸೈತಾನ ಬರ್ಬೋದು. ಅವನು ಯಾವುದು ಕೆಡುಕನ ಥರ ಬರೋದಿಲ್ಲ. ನಮ್ಗೆ ಒಳ್ಳೇದು ಮಾಡೋ ಹಾಗೆ ಅವಳನ್ನ ಹತ್ರ ಬರುವಾಗ ಏನು ಕೇಡು ಮಾಡ್ತೀನಿ ಅಂದ್ಕೊಂಡು ಬಂದ, ಒಳ್ಳೆ ರೀತಿಯಲ್ಲೇ ಬರ್ಬೋದು. ಆದರೆ ಒಳ್ಳೇದಂತೂ ಇಲ್ಲವೇ ಇಲ್ಲ ಸೈತಾನ ವಿಷಯದಲ್ಲಿ. ಬಹಳವಾಗಿ ಒದ್ದಾಡಿಸಿ ಅವನಿಗೆ ಬಹು ಕಷ್ಟ ಕೊಟ್ಟು ಜಜ್ಜಿದ ಹೊರತು ಅವನ್ನ ಬಿಟ್ಟು ಹೋಗೋದಿಲ್ವಂತ. ನೋಡ್ರಿ, ಎಷ್ಟು ಕಷ್ಟಪಟ್ಟಿರ್ಬೋದು. ಜಜ್ಜಿದ ಹೊರತು ಅವನ್ನ ಬಿಟ್ಟು ಹೋಗೋದಿಲ್ಲ. ಅದೇ 9ನೇ ಅಧ್ಯಾಯದಲ್ಲೇ 42ನೇ ವಚನವನ್ನು ಓದಿ. ಆ ಹುಡುಗನು ಇನ್ನೂ ಬರುತ್ತಿರುವಾಗ ಆ ದೆವ್ವವು ಅವನನ್ನು ನೆಲಕ್ಕೆ ಅಪ್ಪಳಿಸಿ ಬಹಳವಾಗಿ ಒದ್ದಾಡಿಸಿತು. ನೋಡಿ, ಬಿಡುಗಡೆಗಾಗಿ ಯೇಸು ಸ್ವಾಮಿ ಹತ್ರ ಬರ್ತಾರೆ. ಆವಾಗ ಕೂಡ ಅದು ಬಿಡ್ತಾ ಇಲ್ಲ. ನೆಲಕ್ಕೆ ದೊಬ್ಬಿ ಅವನ್ನ ಒದ್ದಾಡಿಸಿ ಆ ನೆಲಕ್ಕೆ ಅಪ್ಪಳಿಸಿ ಅವನ್ನ ಬಹಳವಾಗಿ ಒದ್ದಾಡಿಸ್ತಾ ಇತ್ತಂತೆ. ಒಳ್ಳೇದು ಯಾವುದನ್ನು ನಿರೀಕ್ಷೆ ಮಾಡಬೇಡ್ರಿ ಸೈತಾನ್ನಿಂದ. ಸೈತಾನ್ನು ಯಾವ ರೀತಿಯಲ್ಲೂ ಒಳ್ಳೆಯವನಲ್ಲ. ಅವನು ಕಳ್ಳನು, ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಬರ್ತಾನೆ ಹೊರತು ಬೇರೆ ಯಾವುದಕ್ಕೂ ಬರೋದಿಲ್ಲ. ಅದರಿಂದಾಗಿ ಇದು ಸೈತಾನ್ನ ಸರಕು. ಇದರಲ್ಲಿ ಸೈತಾನ ಯೋಜನೆ ಇದೆ, ಇದರಲ್ಲಿ ದೇವರ ಯೋಜನೆ ಇಲ್ಲ, ದೇವರ ಚಿತ್ತ ಇಲ್ಲ ಅಂತ ಹೇಳಿ ಗುರುತಿಸಿದ್ರೆ ಅದು ಎಷ್ಟು ಒಳ್ಳೆಯದಾಗಿ ಕಂಡರೂ ಸಹ ಇಮ್ಮಿಡಿಯೇಟಾಗಿ ಅದರ ವಿಷಯದಲ್ಲಿ ನಾವು ಸೀರಿಯಸ್ ಆ್ಯಕ್ಷನ್ ತಗೋಬೇಕು. ಇಲ್ಲಾಂದರೆ ನಮಗೆ ಅಪಾಯ ಕಟ್ಟಿಟ್ಟ ಬುದ್ಧಿ. ಇನ್ನೊಂದು ವಚನವನ್ನು ಓದಿ, ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 43-45 ಓದಿ. ಮತ್ತಾಯ 12:43-45. ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ. ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ತಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದು ಆ ಮನೆ ಒಕ್ಕಲಿಲ್ಲದ್ದು, ಗುಡಿಸಿ ಅಲಂಕರಿಸಿದ್ದು ಆಗಿರುವುದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ತನ್ನೊಂದಿಗೆ ಕರಕೊಂಡು ಬರುವುದು. ನಗು ಬರ್ತದೆ ಈ ವಚನ ಓದುವಾಗ ನನಗೆ. ಹೊರಟು ಹೋಗಿ ತನಗಿಂತ ಒಳ್ಳೆಯವ್ರನ್ನ ಕರ್ಕೊಂಬರ್ತಾನೆ ಸೈತಾನ. ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ತನ್ನೊಂದಿಗೆ ಕರ್ಕೊಂಡು ಬರ್ತಾನೆ. ಒಳ್ಳೇದಂತೂ ಇಲ್ಲ ರೀ, ಇಲ್ಲವೇ ಇಲ್ಲ. ಒಳ್ಳೆಯದ ರೀತಿಯಲ್ಲಿ ವೇಷ ಹಾಕ್ಕೊಂಡು ಸೈತಾನ ಕಾರ್ಯ ಪ್ರಾರಂಭ ಆಗ್ಬೋದು. ಇದು ಸೈತಾನದು, ಇದರಲ್ಲಿ ದೇವರ ಚಿತ್ತ ಇಲ್ಲ, ಇದು ಸೈತಾನ ಕಾರ್ಯ ಅಂತ ಯಾವುದನ್ನಾದರೂ ನೀವು ಗುರುತಿಸಿದ್ರೆ ಅದಕ್ಕೆ ಎಳ್ಳಷ್ಟು ಕೂಡ ಕನಿಕರ ತೋರಿಸದೆ ಆ ವಿಚಾರದಲ್ಲಿ ಸೀರಿಯಸ್ ಆ್ಯಕ್ಷನ್ ತಗೊಂಡ್ರೆ ನೀವು ಬದುಕಿದ್ರಿ. ಇಲ್ಲ ಅಂದರೆ ನಿಮಗಿದೆ, ಏನೋ ಹೇಳ್ತಾರಲ್ಲ, ಹಬ್ಬ ಇದೆ ಅಂತ ಹೇಳಿ, ನಿಮಗಿದೆ ಸೈತಾನನ ಕಾರ್ಯ. ಇವಾಗ ಗೊತ್ತಾಗಲ್ಲ, ಎಲ್ಲ ನಷ್ಟಪಟ್ಟು ಆಮೇಲೆ ನೀವು ಬಾಯಿ ಬಡ್ಕೊಂಡ್ರೆ ತುಂಬ ಕಷ್ಟ ಇದೆ. ನೋಡಿ, ದೆವ್ವವು ಮನುಷ್ಯನ ಬಿಟ್ಟು ಹೋದ್ಮೇಲೆ ಈಗ ನಾವು ರಕ್ಷಣೆ ಹೊಂದಿದ್ದೀವಿ, ಆತ್ಮಿಕಕ್ಕೆ ಬಂದಿದ್ದೀವಿ. ದೆವ್ವವು ನಮ್ಮನ್ನು ಬಿಟ್ಟು ಹೋದ್ಮೇಲೆ ಎಲ್ಲೆಲ್ಲೋ ತಿರುಗಾಡಿ ಅದಕ್ಕೆ ಅವಕಾಶ ಇಲ್ದಿದ್ದಾಗ ಏನು ಮಾಡ್ತದಂತೆ, ಮತ್ತೆ ಬರ್ತದಂತೆ. ಮತ್ತೆ ಬರುವಾಗ ನೀವು ಪರಿಶುದ್ಧರಾಗಿ ಸ್ತೋತ್ರ ಹಲ್ಲೆಲೂಯಾ ಅಂತಿರ್ತೀರಿ. ಆಗ ಅದು ಹೋಗಿ ತನಗಿಂತ ಕೆಟ್ಟವರಾದ ಇನ್ನೂ 7 ದೆವ್ವಗಳನ್ನು ಕರ್ಕೊಂಡು ಬಂದು ಹಿಂಸೆ ಕೊಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಏನು ಮಾಡಬೇಕು ದೇವರ ಮಕ್ಕಳು? ಅವಕಾಶನೇ ಕೊಡಬಾರ್ದು, ಜಾಗ್ರತೆ. ಇದು ಏನೇ ಹೇಳುತ್ತಂದರೆ ರಕ್ಷಣೆ ಹೊಂದಿದವರು ಇನ್ನೂ ಡಬಲ್ ಜಾಗ್ರತೆ ಇರಬೇಕು. ಸೈತಾನಿಗೆ ಅವಕಾಶ ಕೊಡಬಾರ್ದು. ಒಳ್ಳೆಯವನ ರೀತಿಯೇ ಬರ್ತಾನೆ, ಆದರೆ ಆತನ ಉದ್ದೇಶನೇ ಕೆಡುಕಿನ ಉದ್ದೇಶ.
ಆತನ ಉದ್ದೇಶನೇ ಕೆಡುಕನ ಯೋಜನೆ. ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ಕರ್ಕೊಂಡು ಬರ್ತಾನಂತೆ. ಆಗ ಏನಕ್ಕೆ ಬರ್ತಾನೆ? ಸೈತಾನ ಬರೋದೇನಕ್ಕೆ? ಇನ್ನೂ ಕೇಡು ಮಾಡಲಿಕ್ಕೆ ಹೊರತು ಒಳ್ಳೆಯದಕ್ಕೆ ಬರೋದಿಲ್ಲ. ಅದರಿಂದ ದೇವರ ಮಕ್ಕಳು ಬಹಳ ಜಾಗ್ರತೆಯಿಂದ ಸೈತಾನನ ಕಾರ್ಯ ಅಂತ ಗುರುತಿಸುವಾಗಲೇ ಇಮ್ಮಿಡಿಯೇಟ್ ಆಗಲೇ ತೆಗೆದಾಕಿ. ಅದನ್ನು ಚಿಕ್ಕದಾಗಿ ಚಿಗುರಿರುವಾಗಲೇ ಅದನ್ನ ಚಿವುಟ್ಬಿಟ್ರೆ ಸರಿ. ಅದು ಬೆಳೆದ ಮೇಲೆ ಅದನ್ನು ತೆಗೆಯೋದು ಕಷ್ಟ ಆಗ್ತದೆ. ಸೈತಾನನ ಯಾವ ಕಾರಣಕ್ಕೂ ಹತ್ತಿರಕ್ಕೆ ಸೇರಿಸ್ಕೋಬಾರ್ದು. ಆತನ ಓಡುವವರೆಗೆ ಅದನ್ನು ಓಡಿಸಿ ಆತನ್ನು ನಮ್ಮಿಂದ ದೂರ ಇಟ್ಟು ಸೈತಾನ ಮುಕ್ತರಾಗಿ ನಾವು ದೇವರ ಮಕ್ಕಳಾಗಿ ಆತ್ಮಿಕ ಜೀವಿತ ಜೀವಿಸುವ. ಹಲ್ಲೆಲೂಯ. ಒಂದಂತೂ ಸತ್ಯ, ನಮ್ಮನ್ನು ಟಚ್ ಮಾಡೋಕ್ಕಾಗಲ್ಲ. ನೀವು ಅವಕಾಶ ಕೊಟ್ಟರೆ, ಹ್ಞೂ ಕೊಟ್ಟರೆ ಮಾತ್ರ ಆತನು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ. ನೋಡಿ, ಹವ್ವಳು ಅವಕಾಶ ಕೊಟ್ಟಳು, ಹೌದಾ ಅಂತ ಹೇಳಿದಳು, ಅಲ್ಲಿ ಕಾರ್ಯ ಮಾಡ್ದ. ಇಸ್ಕರಿಯೋತ್ ಯೂದ ಅವಕಾಶ ಕೊಟ್ಟ, ಅದರಿಂದ ಹೊಕ್ಕನು. ಮುಂದೆ ನೋಡೋಣ. ನಾವು ಸೈತಾನಿಗೆ ಅವಕಾಶ ಕೊಟ್ಟ ಹಿಂಗೆ ಹಂತ ಹಂತವಾಗಿ ಅವನು ಬರೋದು, ಒಂದೇ ಸರಿ ಬರೋದಿಲ್ಲ. ಆದರೆ ಯೇಸು ಸ್ವಾಮಿ ವಿಷಯದಲ್ಲಿ ಬನ್ನಿ, ತೊಲಗು ಸೈತಾನನೇ ಅಂತ ಹೇಳಿದ್ರು, ಅವನಿಗೆ ಅವಕಾಶ ಇಲ್ಲ. ಹಲ್ಲೆಲೂಯ. ಸೈತಾನಿಗೆ ನಾವು ಸಹಕಾರ ನೀಡಿದ್ರೆ ಮಾತ್ರ ಅವನು ಕಾರ್ಯ ಮಾಡೋದು. ನಾವು ಸಹಕಾರ ಕೊಡಲಿಲ್ಲ ಅಂದರೆ ಆತನು ಕಾರ್ಯ ಮಾಡಲಿಕ್ಕೆ ಆಗೋದೇ ಇಲ್ಲ. ಅಲ್ಲಿ ವಾಕ್ಯ ಏನು ಹೇಳ್ತದೆ? ಇಲ್ಲ, ಯಾಕೋಬ 4:7 ಏನಂತ ಓದ್ತೀವಿ? ಸೈತಾನನನ್ನು ಎದುರಿಸಿರಿ. ಹಲ್ಲೆಲೂಯ. ಎದುರಿಸಿ ಅವನು ಓಡಿ ಹೋಗ್ತಾನೆ. ಅವನ ಮೇಲೆ ನಮಗೆ ಅಧಿಕಾರ ಇದೆ. ನಾವು ಅಧಿಕಾರ ಉಳ್ಳವರು. ಅಧಿಕಾರ ಇದೆ ನಮಗೆ. ಟ್ರಾಫಿಕ್ನಲ್ಲಿ ಒಬ್ಬ ಪೊಲೀಸ್ ನಿಂತಿದ್ದಾನೆ, ಸಣ್ಣಕ್ಕೆ ಈ ಆಷಾಢ ಗಾಳಿಗೆ ಬಿದ್ದೋಗ್ಬಿಡ್ತಾನೆ ಅಂತ ಇಟ್ಕೊಳ್ರಿ. ಆದರೆ ಅವನಿಗೆ ಅಧಿಕಾರ ಇದೆ. ಅವನ ಕೈ ತೋರಿಸಿದ ತಕ್ಷಣ ಎಂಥ ದೊಡ್ಡ ಲಾರಿ ಬಂದರೂ ನಿಲ್ಲಿಸಲೇಬೇಕು, ಯಾಕಂದರೆ ಅವನಿಗೆ ಅಧಿಕಾರ ಇದೆ. ನೀವು ವಯಸ್ಸಿನಲ್ಲಿ ಚಿಕ್ಕವರಾಗಿರ್ಬೋದು, ಆದರೆ ನಿಮಗೆ ಅಧಿಕಾರ ಇದೆ. ಹಲ್ಲೆಲೂಯ. ನಿಮ್ಮ ಮಾತಿಗೆ ಅಧೀನ ಆಗಲೇಬೇಕು. ನೀವು ಎದುರಿಸಿ ನಿಲ್ಲರೆ, ಗೌ ಅಂತ ಹೇಳಿ, ಸೈತಾನನ ಕಾರ್ಯಗಳ ಆಲೋಚನೆಯಲ್ಲಿ ಪ್ರವೇಶ ಮಾಡಿದ ನೋ ಗೌ ಅಂತ ಹೇಳಿ, ಅಥವಾ ಬೇರೆ ಯಾವುದೇ ರೂಪದಲ್ಲಿ ಸೈತಾನನ ವಿಚಾರಗಳು ಇದು ದೇವರದಲ್ಲ, ಇದು ಸೈತಾನ ಇದರ ಹಿಂದೆ ಇದ್ದಾನೆ ಅಂತ ಹೇಳಿ ನಿಮ್ಗೆ ಗೊತ್ತಾದ ತಕ್ಷಣ ರೆಸಿಸ್ಟ್, ಅದನ್ನು ಎದುರಿಸ್ರಿ. ಬೇಡ, ಹೋಗು, ಬೇಡ, ಈ ವಿಚಾರ ನನಗೆ ಬೇಡ, ಈ ಕಾರ್ಯ ನನಗೆ ಯಾಕೆ, ಹೋಗಿ, ನನಗೆ ಬೇಡ, ನಿಮ್ಮ ಸಮಾಧಾನ ಹಾಳಾಗ್ತಾ ಇದೆಯಾ, ನೀವು ಹೇಳಿ, ನನಗೆ ಬೇಡ ಈ ವಿಚಾರ, ಹೋಗಿ, ನನಗೆ ಯಾಕೆ ಬೇಡ, ಹೋಗು, ಇದು ಬೇಡ. ಸೈತಾನು ಬಹಳ ತಂತ್ರವಾಗಿ ಬರ್ತಾನೆ, ಬಹಳ ನಿಮ್ಗೆ ಗೊತ್ತಿಲ್ಲದ ಹಾಗೆ ಬರ್ತಾನೆ, ನಿಮಗೆ ಮಧುರ ಸುದ್ದಿಯನ್ನೇ ತಗೊಂಡು ಬರ್ತಾನೆ. ನೀವು ಗುರುತಿಸಿದ ತಕ್ಷಣವೇ ಅವನನ್ನು ಬದಿಗಟ್ಟಿ ಕರ್ತನ ಹತ್ರ ಕೇಳಿ, ಗುರುತಿಸ್ಲಿಕ್ಕೆ ಕೃಪೆ ಕೊಡಪ್ಪ ಅಂತ ಕೇಳಿ. ನೆನ್ನೆ ಹೇಳಿದೆ, ನಾನು ದೇವ್ರ ಹತ್ರ ಕೇಳಿದೆ ಅಷ್ಟೇ, ಇದು ತಪ್ಪಾದ ಉಪದೇಶ, ಇದರಲ್ಲಿ ದೇವ್ರ ಚಿತ್ತ ಇಲ್ಲ, ಇದು ಸೈತಾನನ ಕಾರ್ಯ, ಇದನ್ನು ಗುರುತಿಸುವಂಥ ಕೃಪೆ ಕೊಡಪ್ಪ. ಅದಕ್ಕೆ ಪವಿತ್ರಾತ್ಮನ ನಮ್ಗೆ ಕೊಟ್ಟಿರೋದು. ಹಲ್ಲೆಲೂಯ. ಪವಿತ್ರಾತ್ಮನ ಸಹಾಯದಿಂದ ನಾವು ಅದನ್ನು ಗುರುತಿಸಿ ಇಮ್ಮಿಡಿಯೇಟ್ ಆ್ಯಕ್ಷನ್ ತಗೋಬೇಕು, ಎದುರಿಸ್ಬೇಕು. ಬೇಡ, ಇದು ಈ ಸವಾಸ ಬೇಡ, ನಿಮ್ಮ ವಿಚಾರ ನನಗೆ ಯಾಕೆ ಬೇಡ, ಈ ಕಾರ್ಯ ನನಗೆ ಯಾಕೆ ಬೇಡ, ಇದು ನಾವು ತೀರ್ಮಾನ ಮಾಡಬೇಕು, ಎದುರಿಸ್ಬೇಕು. ಖಂಡಿತ ಸೈತಾನ ಓಡಿ ಹೋಗ್ತಾನೆ. ಅವನಿಗೆ ಅಧಿಕಾರ ಇಲ್ಲ. ಎಲ್ಲ ಅಧಿಕಾರವನ್ನು ಶಿಲುಬೆಯಲ್ಲಿ ಯೇಸು ಸ್ವಾಮಿ ಸುಳಿದು ಹಾಕಿದ್ದಾರೆ. ಹಲ್ಲೆಲೂಯ. ನಾವು ಬಲಶಾಲಿಗಳು. ಕೆಲವು ನೆನೆಸ್ತಾರೆ ಸೈತಾನಿಗೆ ಶಕ್ತಿ ಜಾಸ್ತಿ, ಅಯ್ಯೋ ಏನು ಮಾಡ್ಬಿಡ್ತಾನೆ ಅಂತ ಹೇಳಿ. ಇಲ್ಲವೇ ಇಲ್ಲ. ಅವನ ಅಧಿಕಾರ ಎಲ್ಲವನ್ನ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಕಸಿದುಕೊಂಡಿದ್ದಾರೆ. ನೀವು ಬಲಶಾಲಿಗಳು. ಅವನು ತನಗಿಂತ ಕೆಟ್ಟವರಾದ 7 ದುರಾತ್ಮನ ಕರ್ಕೊಂಬರಲಿ, ಆದರೆ ದೇವರ ವಾಕ್ಯ ಹೇಳ್ತದೆ, ಈ ಲೋಕದಲ್ಲಿರುವಾತನಿಗಿಂತ ನನ್ನಲ್ಲಿರುವಾತನು ದೊಡ್ಡವನು. ಹಲ್ಲೆಲೂಯ. ನಿಮ್ಮನ್ನು ಜಯಿಸೋಕ್ಕಾಗಲ್ಲ. ಇನ್ನು 7ನ ಕರ್ಕೊಬರಲಿ, ಇನ್ನು 1000 ಜನರನ್ನು ಕರ್ಕೊಬರಲಿ, ನಿಮ್ಮೊಳಗಿರುವಾತನು ದೊಡ್ಡವನು. ಹಲ್ಲೆಲೂಯ. ಬಿ ಬೋಲ್ಡ್, ಬಿ ಸ್ಟ್ರಾಂಗ್. ಹಲ್ಲೆಲೂಯ. ಸೈತಾನನ ಎದುರಿಸಿರಿ, ಇದು ಬೇಡ ಅಂತ ಹೇಳಿ. ಅದರಿಂದ ಎಷ್ಟು ನಷ್ಟ ಆದರೂ ಪರವಾಗಿಲ್ಲ, ಬೇಡ ನನಗೆ ಇದು. ಖಂಡಿತ ನೀವು ಜಯಶಾಲಿಗಳು. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪನ್ನನಾದ ದೇವರೇ, ಯೇಸುವಿನ ನಾಮದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರ್ತೇವಪ್ಪ.
ಸೈತಾನನು ಕಳ್ಳನು, ಕದ್ದುಕೊಳ್ಳುವುದಕ್ಕೆ, ಹಾಳು ಮಾಡುವುದಕ್ಕೆ ಬರ್ತಾನೆ. ನಾವು ಆಹ್ವಾನಿಸದೇ ಬರುವ ಆತನು ಹೇಗೆ ಬರ್ತಾನೆ ಅಂತ ಹೇಳಿ ನಮಗೆ ಗೊತ್ತಾಗೋದಿಲ್ಲ. ನಮಗೆ ಗೊತ್ತಿಲ್ಲದೇನೆ ನಮ್ಮ ಜೀವಿತದಲ್ಲಿ ಪ್ರವೇಶ ಮಾಡಿಬಿಡ್ತಾನೆ. ಆದರೆ ಇವತ್ತು ದೇವರ ಮಕ್ಕಳಾಗಿ ನಾವು ಪವಿತ್ರಾತ್ಮನ ಸಹಾಯದೊಂದಿಗೆ ಜಾಗ್ರತೆಯಿಂದಿದ್ದು ಸೈತಾನನ ಕಾರ್ಯಗಳನ್ನು ಗುರುತಿಸಿ, ಅವನ ತಂತ್ರಗಳನ್ನು ಗುರುತಿಸಿ, ಅವುಗಳನ್ನು ಬದಿಗಿಡಲಿಕ್ಕೆ, ಅವನ್ನ ದೂರ ತಳ್ಳಲಿಕ್ಕೆ, ಅವನ ಕಾರ್ಯಗಳನ್ನು ಎದುರಿಸಲಿಕ್ಕೆ, ಈ ವಿಚಾರ ನನಗೆ ಬೇಡ, ಈ ಸೈತಾನನ ಕಾರ್ಯ ನನಗೆ ಬೇಡ, ಈ ವಿಷಯದಲ್ಲಿ ನಾನು ಕೈ ಹಾಕೋದಿಲ್ಲ, ನಾವು ನಿರ್ಧಾರಗಳನ್ನು ತಗೊಳ್ಳಿಕ್ಕೆ, ಅವನನ್ನು ಎದುರಿಸಿ ನಿಲ್ಲಲಿಕ್ಕೆ ಸಹಾಯ ಮಾಡಪ್ಪ. ಥ್ಯಾಂಕ್ ಯು. ನಮ್ಮೊಳಗೆ ಕರ್ತನೆ ಪರಾಕ್ರಮಶಾಲಿಯಾಗಿ ನೀವಿದ್ದೀರಿ. ಹಲ್ಲೆಲೂಯಾ. ಪವಿತ್ರಾತ್ಮನಾಗಿ ಈ ಲೋಕದಲ್ಲಿ ಇರುವಾತನಿಗಿಂತ ಬಲವುಳ್ಳವನಾಗಿ ನಮ್ಮೊಳಗಿದ್ದೀರಿಯಪ್ಪ. ದೊಡ್ಡವನಾಗಿ ನಮ್ಮೊಳಗಿದ್ದೀರಿ. ಥ್ಯಾಂಕ್ ಯು ಲಾರ್ಡ್. ನಾವು ಧೈರ್ಯದಿಂದ ಎದುರಿಸಿ ನಿಲ್ಲಲಿಕ್ಕೆ, ಸೈತಾನನ ಕಾರ್ಯಗಳನ್ನ ಎದುರಿಸಿ ನಿಲ್ಲಲಿಕ್ಕೆ, ಮೆಟ್ಟಿ ತುಳಿದು ಜಯಗಳಿಸಿ ಮುಂದೆ ಹೋಗಲಿಕ್ಕೆ ನಮಗೆ ಸಹಾಯ ನೀಡಪ್ಪ. ಸೈತಾನನ ಯಾವ ಯೋಜನೆಗೂ ನಾವು ಸಹಕಾರ ನೀಡದೆ ನಿನ್ನ ಚಿತ್ತಕ್ಕೆ ನಾವು ಸಹಕಾರ ನೀಡುವಂತೆ, ನಿನ್ನ ಚಿತ್ತಕ್ಕೆ ನಾವು ಭುಜ ಕೊಡುವಂತೆ ನಮಗೆ ಸಹಾಯ ನೀಡು. ಇದರಲ್ಲಿ ದೇವರ ಚಿತ್ತ ಇಲ್ಲ, ಸೈತಾನನ ಕಾರ್ಯ ಇದೆ ಅಂತ ಗೊತ್ತಾದ ಮೇಲೆ ಕರ್ತನೆ ನಾವು ಅದರಲ್ಲಿ ಮುಂದುವರಿಬಾರ್ದಪ್ಪ. ಅದರಲ್ಲಿ ಮುಂದುವರೆದ್ರೆ ಏನೇನು ಅನಾಹುತ ಇದೆ ಅಂತ ಹೇಳಿ, ಸೈತಾನ ಹೇಗೆಲ್ಲ ನಮಗೆ ಕಿರುಕುಳ ಕೊಡ್ತಾನೆ ಅಂತ ಹೇಳಿ ಅನೇಕರ ಜೀವಿತಗಳನ್ನು ನಾವು ನೋಡಿದೆವು ಸ್ವಾಮಿ. ನಾವು ಜಾಗೃತಿಯಿಂದ ಇರಲಿಕ್ಕೆ, ಸೈತಾನನ ಎದುರಿಸಿ ಜಯಗಳಿಸಲಿಕ್ಕೆ ನಮ್ಮೊಬ್ಬೊಬ್ಬರಿಗೂ ಕೃಪೆ ಕೊಡು. ಎಲ್ಲ ಸ್ತುತಿ, ಸ್ತೋತ್ರ, ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ತಂದೆಯೇ, ನನ್ನೊಂದಿಗೆ ಸೇರಿ ಪ್ರಾರ್ಥಿಸುತ್ತಿರುವ ಪ್ರತಿಯೊಬ್ಬರು ನಿನ್ನ ಕೈಗೆ ಒಪ್ಪಿಸ್ತೇನೆ. ಈ ದಿನ ಮನರಮ್ಯ ದಿನ ಅಂತ ನಾವು ಡಿಕ್ಲೇರ್ ಮಾಡುತ್ತೇವೆ. ಈ ದಿನ ಕರ್ತನ ನಿನ್ನ ಕೃಪೆಯನ್ನು ಸವಿಯುವಂಥ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಈ ದಿನ ಸೈತಾನನ್ನು ಹೊರದುಡಿಸಿ ಮೆಟ್ಟಿ ತುಳಿದು ಜಯಗಳಿಸುವಂಥ ದಿನ ಎಂಬುದಾಗಿ ಡಿಕ್ಲೇರ್ ಮಾಡ್ತೇವೆ. ಹಲ್ಲೆಲೂಯಾ. ನಿನ್ನ ಕೃಪೆ ನಮ್ಮನ್ನು ಆವರಿಸಲಿ. ಥ್ಯಾಂಕ್ ಯು ಲಾರ್ಡ್. ಒಬ್ಬೊಬ್ಬರನ್ನ ಆವರಿಸಲಿ. ಈ ದಿನವಿಡೀ ಮನರಮ್ಯವಾಗಿರಲಿಕ್ಕೆ ಸಹಾಯ ನೀಡು. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.